ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಆಗಸ್ಟ್ ತಿಂಗಳ 6ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಇರುವಂಥ ದಿನ. ಈ ಅಷ್ಟಮಿ ಈ ದಿನ ಅಪರಾಹ್ನ 3:35 ಇರಲಿದೆ. ನಂತರ ನವಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಭರಣಿ ನಕ್ಷತ್ರ. ಇದು ಈ ದಿನ ಸಂಜೆ 6:07 ಇರಲಿದೆ. ನಂತರ ಕೃತ್ತಿಕಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 7:53 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಗಂಡಯೋಗ. ಇದು ಈ ದಿನ ಅಪರಾಹ್ನ 3 ಇರಲಿದೆ. ನಂತರ ವೃದ್ಧಿಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಮೇಷ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:04 ಅಪರಾಹ್ನ 3:38 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 9:20 ಬೆಳಿಗ್ಗೆ 10:55 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:11 ಬೆಳಿಗ್ಗೆ 7:46 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:12 ಬೆಳಿಗ್ಗೆ 11:06 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:37 ಸಂಜೆ 5:08 ಅಮೃತ ಕಾಲದ ಸಮಯ. ಇನ್ನು ಈ ದಿನದ ಚಗೋದಯದ ಸಮಯ ಅಂತ ಹೇಳಿದ್ರೆ ಅದು ಈ ದಿನ ಮಧ್ಯಾಹ್ನ 12:32 ಮಧ್ಯಾಹ್ನ 2:06 ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಹಣಕಾಸಿನ ಲೇವಾದೇವಿ ವ್ಯವಹಾರ ಮಾಡುವಂಥವರು ಪ್ರತಿ ವ್ಯಾಪಾರಸ್ಥರು ಕೂಡ ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡ್ಬೋದು. ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಈ ಸಮಯದಲ್ಲಿ ಆರಂಭ ಮಾಡಿ. ಹಾಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪ್ರಯಾಣ ಇದ್ದರೂ ಅದನ್ನು ಕೂಡ ಈ ಚಗೋದಯದ ಲಾಭದ ಸಮಯದಲ್ಲಿ ಆರಂಭ ಮಾಡೋದರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಪ್ರತಿನಿತ್ಯ ನೀವು ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:04 ಸೂರ್ಯಾಸ್ತ ಸಂಜೆ 6:47. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು ಅಂತ ಹೇಳಿದ್ರೆ ವಿಶೇಷವಾಗಿ ಧರ್ಮಕ್ಕೆ, ಜ್ಞಾನಕ್ಕೆ, ನ್ಯಾಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಧರ್ಮದಿಂದ ನಡೀತಾರೆ, ಯಾರು ನ್ಯಾಯಬದ್ಧವಾಗಿರ್ತಾರೆ, ಯಾರು ಶ್ರದ್ಧೆಯಿಂದ ಕೆಲಸಗಳನ್ನು ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಉತ್ತಮವಾದಂತಹ ಫಲಗಳಿರುತ್ತೆ. ಗುರುವಿನ ಮಾರ್ಗದರ್ಶನ ಇರುತ್ತೆ, ಭಗವಂತನ ಅನುಗ್ರಹ ಇರುತ್ತೆ. ಅದಕ್ಕಾಗಿಯೇ ಈ ದಿನ ಗುರು ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ
ಉತ್ತೇಜನಕಾರಿಯಾಗಿರುವಂಥವನು, ಶುಭಕಾರಿಯಾಗಿರುವಂಥವನು. ಹಾಗಾಗಿ ನಮ್ಮ ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಪಾಂಡಿತ್ಯಕ್ಕೆ, ಹಾಗೆ ಧನಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೂ ಕೂಡ ಗುರು ಕಾರಕನಾಗಿರ್ತಾನೆ. ಹಾಗಾಗಿ ನಾವು ಜೀವನದಲ್ಲಿ ಏನನ್ನ ಬಹಳ ವಿಶೇಷ ರೀತಿಯಲ್ಲೇ ನಮಗೆ ಸಿಕ್ಕಲಿ ಅಂತ ಹೇಳಿ ಬಯಸ್ತೇವೆಯೋ ಅದೆಲ್ಲದಕ್ಕೂ ಕೂಡ ಗುರುವೇ ಕಾರಕ. ಹಾಗಾಗಿ ಗುರುವಿನ ಅನುಗ್ರಹದಿಂದ ಈ ದಿನದ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ನೀವು ಈ ಗುರು ಹೋರಾದಲ್ಲಿ ಆರಂಭ ಮಾಡೋದ್ರಿಂದ ಅದು ಕೂಡ ನಿಮಗೆ ಅತ್ಯುತ್ತಮವಾದ ಫಲವನ್ನು ತಂದು ಕೊಡುತ್ತೆ. ಏಕೆಂದರೆ ಈ ಗುರು ಹೋರ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 44 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 51 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 33 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 40 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 54 ನಿಮಿಷದಿಂದ ರಾತ್ರಿ 9 ಗಂಟೆ 47 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರ ಏನಿದೆ ಅದು ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ಈ ದಿನ ನಿಮ್ಮ ಯಾವುದೇ ಚಟುವಟಿಕೆಗಳನ್ನು, ಕೆಲಸಗಳನ್ನು ಅಥವಾ ಪ್ರಯಾಣವನ್ನು ಶನಿ ಹೋರದಲ್ಲಿ ಆರಂಭ ಮಾಡಿದ್ರೆ ಅದು ತುಂಬ ನಿಧಾನ ಆಗುತ್ತೆ, ಬೇಗ ಅದು ಮುಕ್ತಾಯ ಆಗಲ್ಲ. ಹಾಗಾಗಿ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಫಲಿತಾಂಶಗಳು ಬೇಗ ಸಿಕ್ಕದೇ ಇದ್ದಾಗ ಆ ಕೆಲಸದ ಬಗ್ಗೆನೇ ಆಸಕ್ತಿ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಏಕೆಂದರೆ ಶನಿ ನಿಧಾನಗತಿಯಲ್ಲಿ ಚಲಿಸೋನಾದ್ರಿಂದ ಈ ದಿನದ ಕೆಲಸ ಕಾರ್ಯಗಳು ಶನಿ ಹೋರದಲ್ಲಿ ಆರಂಭ ಆದರೆ ಅದು ಕೂಡ ತುಂಬ ತಡ ಆಗುತ್ತೆ. ಅದಕ್ಕಾಗಿ ಆದಷ್ಟು ಶನಿ ಹೋರವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 26 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 33 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 1 ನಿಮಿಷದಿಂದ ರಾತ್ರಿ 8 ಗಂಟೆ 54 ನಿಮಿಷದವರೆಗೆ, ಇನ್ನು ಮಧ್ಯರಾತ್ರಿ 2 ಗಂಟೆ 13 ನಿಮಿಷದಿಂದ ಮಧ್ಯರಾತ್ರಿ 3 ಗಂಟೆ 6 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಇರುವಂಥ ಬುಧ ಹೋರ ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ವರ್ತಕರಿಗೆ, ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡುವಂಥವ್ರಿಗೂ ಕೂಡ ಬುಧ ಹೋರದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡದೇ ಇರುವಂಥದ್ದೇ ಉತ್ತಮ. ಅದರಲ್ಲೂ ಈ ಬಂಡವಾಳ ತೊಡಗಿಸುವಂಥದ್ದಾಗಲಿ, ವ್ಯಾಪಾರಿ ಸಂಬಂಧವಾಗಿ ಪ್ರಯಾಣ ಮಾಡುವಂಥದ್ದಾಗಲಿ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಅಥವಾ ಅಡ್ವಾನ್ಸ್ ಕೊಡುವಂಥದ್ದು, ಅಡ್ವಾನ್ಸನ್ನು ಪಡ್ಕೊಳ್ಳುವಂಥದ್ದು ಯಾವುದೇ ಇದ್ದರೂ ಅದನ್ನು ಬುಧ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ಈ ಬುಧ ಹೋರದಿಂದ ಈ ದಿನ ನಿಮಗೆ ಅಷ್ಟೊಂದು ಫೇವರಬಲ್ ಆಗಿರುವಂಥ ಫಲಿತಾಂಶಗಳು ಸಿಕ್ಕಲ್ಲ. ಇನ್ನು ವಿದ್ಯಾರ್ಥಿಗಳು ಕೂಡ ನಿಮ್ಮ ಮುಂದಿನ ಓದು, ವ್ಯಾಸಂಗ ಇದರ ಬಗ್ಗೆ ಯಾವುದೇ ರೀತಿಯ ತೀರ್ಮಾನವನ್ನು ಕೈಗೊಳ್ಳುವಂಥದ್ದಿದ್ದರೂ ಆದಷ್ಟು ಬುಧ ಹೋರದಲ್ಲಿ ಮಾಡಬೇಡಿ. ಇದು ಅಂದರೆ ಈ ಬುಧ ಹೋರ ಈ ದಿನ ಬೆಳಿಗ್ಗೆ 10 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 19 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 1 ನಿಮಿಷದಿಂದ ರಾತ್ರಿ 7 ಗಂಟೆ 8 ನಿಮಿಷದವರೆಗೆ, ಇನ್ನು ಮಧ್ಯರಾತ್ರಿ 12 ಗಂಟೆ 27 ನಿಮಿಷದಿಂದ ಮಧ್ಯರಾತ್ರಿ 1 ಗಂಟೆ 20 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ರವಿ ಹೋರ ಬಹಳ ಸೂಕ್ತವಾಗಿದೆ. ಇನ್ನು ನೀವು ಪ್ರಯಾಣ ಮಾಡುವಂಥ ವಿಚಾರ ಇದ್ದರೆ ರವಿ ಹೋರದಲ್ಲಿ ಆರಂಭ ಮಾಡಿ, ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಅದನ್ನು ರವಿ ಹೋರದಲ್ಲೇ ಮಾಡಿ. ಇನ್ನು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಿಬ್ಬಂದಿಯವರಿಗೆ, ಅಧಿಕಾರಿಗಳಿಗೆ ಈ ಸಮಯ ಬಹಳ ಚೆನ್ನಾಗಿದೆ. ಆರೋಗ್ಯ ಕೂಡ ಬಹಳ ಉತ್ತಮವಾಗಿರುತ್ತೆ ಈ ರವಿ ಹೋರಾದ ಸಮಯದಲ್ಲಿ. ಹಾಗಾಗಿ ತುಂಬ ಎನರ್ಜೆಟಿಕ್ ಆಗಿರ್ತೀರಿ. ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಬಹಳಷ್ಟು ಹೆಚ್ಚಾಗಿರುತ್ತೆ. ಹಾಗಾಗಿ ಈ ದಿನ ರವಿ ಹೋರಾದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 58 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 5 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 47 ನಿಮಿಷದಿಂದ ಸಂಜೆ 4 ಗಂಟೆ 54 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 40 ನಿಮಿಷದಿಂದ ರಾತ್ರಿ 11 ಗಂಟೆ 34 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ.
ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳಿರಲಿ, ಯಾವುದೇ ರೀತಿಯ ಪೂರ್ವ ಸಿದ್ಧತೆಗಳಿರಲಿ, ಅದನ್ನು ಮಾಡಲಿಕ್ಕೆ ಈ ಸಮಯ ಬಹಳ ಅನುಕೂಲಕರವಾಗಿದೆ. ಇನ್ನು ಬಂಡವಾಳ ತೊಡಗಿಸುವಂಥ ವಿಚಾರ ಆಗಲಿ ಅಥವಾ ವ್ಯಾಪಾರದ ವಿಸ್ತರಣೆ ವಿಚಾರವಾಗಲಿ, ಆಭರಣಗಳನ್ನು ಖರೀದಿ ಮಾಡುವಂಥ ವಿಚಾರ ಆಗಲಿ, ಈ ಶುಕ್ರ ಹೋರಾದ ಸಂದರ್ಭದಲ್ಲೇ ನೀವು ಆರಂಭ ಮಾಡಿ ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಪ್ರೇಮಿಗಳಿಗೆ, ಪತಿ ಪತ್ನಿಯರಿಗೆ ಶುಕ್ರ ಹೋರಾದಿಂದ ಅನುಕೂಲಕರವಾದಂಥ ಒಂದು ಸನ್ನಿವೇಶ ಕೂಡಿ ಬರುತ್ತೆ. ಹಾಗಾಗಿ ನಿಮ್ಮ ಮನದಾಳದ ಆಸೆಗಳನ್ನು ಹೇಳಲಿಕ್ಕಾಗಲಿ, ಅದನ್ನು ಪೂರೈಸಿಕೊಳ್ಳಲಿಕ್ಕಾಗಲಿ ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕುವಂಥ ಸಾಧ್ಯತೆಗಳಿದೆ ಈ ಶುಕ್ರ ಹೋರಾದಲ್ಲಿ. ಇದು ಈ ದಿನ ಬೆಳಿಗ್ಗೆ 9:05 ಬೆಳಿಗ್ಗೆ 10:12 ಇನ್ನು ಅಪರಾಹ್ನ 4:54 ಸಂಜೆ 6:01 ಹಾಗೆ ರಾತ್ರಿ 11:34 ರಾತ್ರಿ 12:27 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಶುಭ ಮುಹೂರ್ತದಲ್ಲಿ ಒಳ್ಳೆಯ ಸಮಯದಲ್ಲೇ ಆರಂಭ ಮಾಡಿ. ಹಾಗೆ ಯಾವ ಹೊರಾದಲ್ಲಿ ಯಾವ ಕೆಲಸ ಮಾಡಿದ್ರೆ ತುಂಬ ಸೂಕ್ತವಾದಂಥ ಫಲ ಸಿಕ್ಕತ್ತೆ, ಇದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಇದೆಲ್ಲವೂ ಕೂಡ ಪಂಚಾಂಗದಲ್ಲೇ ಇರುತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ. ಏಕೆಂದರೆ ನಿಮ್ಮ ಪ್ರಯತ್ನ ಯಶಸ್ವಿ ಆಗಬೇಕು. ನೀವು ಅಂದುಕೊಂಡಂಥ ಫಲಿತಾಂಶಗಳು ನಿಮಗೆ ಸಿಗಲೇಬೇಕು ಅಂತ ಹೇಳಿದ್ರೆ ಈ ಕೆಲಸಗಳ ಆರಂಭದ ಸಮಯ ಬಹಳ ಮುಖ್ಯ. ಅದನ್ನು ನೀವು ಪ್ರತಿನಿತ್ಯ ಕೇಳಿಸ್ಕೊಂಡು ಅನುಸರಣೆ ಮಾಡ್ತಾ ಇರಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಉದ್ಯೋಗದ ವಿಚಾರವಾಗಿ ಕೆಲವು ಮಾಹಿತಿಗಳನ್ನು ನೋಡೋಣ. ನಮಗೆ ಬರುವಂತಹ ಬಹುಪಾಲು ಜಾತಕಗಳಲ್ಲಿ, ಅದರಲ್ಲೂ ಯುವಕರು ಯುವತಿಯರಿಗೆ ಉದ್ಯೋಗ ಯಾವಾಗ ಸಿಕ್ಕತ್ತೆ, ಅದರಲ್ಲೂ ಸರ್ಕಾರಿ ಉದ್ಯೋಗ ಪ್ರಾಪ್ತಿಯಾಗುತ್ತಾ ಅನ್ನುವಂಥ ವಿಚಾರವನ್ನು ಕೇಳ್ತಾ ಇರ್ತಾರೆ. ಏಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು, ಕೆಲಸ ಮಾಡಿ ಅಂದರೆ ಉದ್ಯೋಗ ಮಾಡಿ ಸಂಪಾದನೆ ಮಾಡಬೇಕು, ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಲ್ಲಬೇಕು ಅನ್ನುವಂಥ ಅಭಿಲಾಷೆ ಪ್ರತಿಯೊಬ್ಬರಿಗೂ ಕೂಡ ಇರುವಂಥದ್ದೇ. ಹಾಗಾಗಿ ಅವರು ಓದಿರುವಂಥ ವಿದ್ಯಾರ್ಹತೆಗಾಗಲಿ ಅಥವಾ ಅವರ ಅನುಭವಕ್ಕಾಗಲಿ ತಕ್ಕಂತಹ ಕೆಲಸ ಯಾವಾಗ ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಜ್ಯೋತಿಷ್ಯ ಶಾಸ್ತ್ರ ಬಹಳ ಗಮನಾರ್ಹವಾದಂಥ ರೀತಿಯಲ್ಲಿ ಬೆಳಕನ್ನು ಚೆಲ್ಲುತ್ತೆ. ಹಾಗಾಗಿ ಒಂದು ಒಳ್ಳೆಯ ಕೆಲಸವನ್ನು ಪಡ್ಕೊಳ್ಳಿಕ್ಕೆ ಜಾತಕದಲ್ಲಿ ರವಿ, ಚಂದ್ರ, ಮಂಗಳ ಧನಾತ್ಮಕವಾಗಿ ಇರಬೇಕಾಗುತ್ತೆ. ಜಾತಕದಲ್ಲಿ ಈ 3 ಗ್ರಹಗಳು ಉತ್ತಮವಾದಂತಹ ಸ್ಥಾನದಲ್ಲಿದ್ದರೆ ಒಳ್ಳೆಯ ಉದ್ಯೋಗ ಸಿಕ್ಕತ್ತೆ. ಆದರೆ ಈ ಗ್ರಹಗಳು ಜಾತಕದಲ್ಲಿ ಒಂದು ವೇಳೆ ದುರ್ಬಲರಾಗಿದ್ದರೆ ಪರಿಹಾರಗಳ ಮೂಲಕ ಆ ಗ್ರಹಗಳನ್ನು ಶಾಂತಗೊಳಿಸಿದ್ರೆ ಉದ್ಯೋಗದಲ್ಲಿ ಅನುಕೂಲತೆಗಳಾಗತ್ತೆ ಅನ್ನುವಂಥ ವಿಚಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಇಲ್ಲಿ ಉದ್ಯೋಗಕ್ಕಾಗಿ ನಾವು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳು ಅಂತ ಹೇಳಿದ್ರೆ, ಪ್ರತಿದಿನ ಸೂರ್ಯನನ್ನು ಆರಾಧನೆ ಮಾಡಬೇಕು. ಸೂರ್ಯೋದಯಕ್ಕೆ ಮುಂಚಿತವಾಗಿ ಏಳಬೇಕು. ಬೆಳಗ್ಗೆ ಉದಯಿಸುವ ಸೂರ್ಯನ ಮುಂದೆ ನಿಂತು ಶ್ರದ್ಧೆಯಿಂದ ಒಂದು ಚಮಚದಲ್ಲಿ ಸಾಸಿವೆ ಎಣ್ಣೆಯನ್ನು ಹಿಡಿದು ಓಂ ಖಗೋಲ್ಕಾಯ ನಮಃ ಸ್ವಾಹ ಅನ್ನುವಂಥ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಅದನ್ನು ನಿರಂತರವಾಗಿ ಸೂರ್ಯನನ್ನು ನೋಡ್ತಾನೆ ಈ 108 ಬಾರಿ ಈ ಮಂತ್ರವನ್ನು ಹೇಳಬೇಕು. ನೋಡುವಾಗ ಕಣ್ಣುಗಳಿಗೆ ಹಾನಿಯಾಗದಂತೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಸೂರ್ಯ ಸಂಪೂರ್ಣವಾಗಿ ಉದಯಿಸುವ ಮೊದಲು ಇದನ್ನು ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಇನ್ನು ಬೆಳ್ಳಿಯಿಂದ ಮಾಡಿದಂತಹ ಯಾವುದಾದ್ರೂ ಒಂದು ವಸ್ತುವನ್ನು ಸದಾ ಜೊತೆಯಲ್ಲಿ ಇಟ್ಕೊಳ್ಳುವಂಥದ್ದು. ಹಾಗೆ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಅನ್ನುವಂಥ ಮಂತ್ರವನ್ನು ನಿತ್ಯವೂ ಕೂಡ 108 ಬಾರಿ ಜಪ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು 3ನೆಯ ಪರಿಹಾರ ಅಂತ ಹೇಳಿದ್ರೆ, ಒಂದು ತಾಮ್ರದ ಲೋಟ ಅಥವಾ ತಾಮ್ರದ ಪಂಚಪಾತ್ರೆಯಲ್ಲಿ ನೀರನ್ನು ತುಂಬಿಕೊಂಡು ಅದರಲ್ಲಿ ಕೆಂಪು ಗುಲಾಬಿ ದಳಗಳನ್ನು ಹಾಕಿ ಆ ಹೂಗಳನ್ನು ಪೂರ್ವಾಭಿಮುಖವಾಗಿ ನಿಂತು ಶ್ರೀ ಶಿವಸೂರ್ಯ ನಾರಾಯಣ ಸ್ವಾಮಿಯೇ ನಮಃ ಅನ್ನುವಂಥ ಮಂತ್ರವನ್ನು ಸಾಧ್ಯ ಆದಷ್ಟು ಹೆಚ್ಚು ಬಾರಿ ಪಠಣ ಮಾಡಿ ಮನೆಯ ಆವರಣದ ಮಣ್ಣಿನ ಶುದ್ಧ ನೆಲದ ಮೇಲೆ ಅದನ್ನು ಸುರಿಬೇಕು. ಮನೆಯ ಮುಂದೆ ಸಾಧ್ಯ ಆಗದೇ ಇದ್ದರೆ ಪೂಜಾ ಕೋಣೆಯಲ್ಲಿ ಶುದ್ಧ ಮಣ್ಣಿನ ಮಡಿಕೆಯನ್ನು ಇಟ್ಟು ಅಲ್ಲಿ ಈ ಗುಲಾಬಿಯನ್ನು ಇಟ್ಟಂತಹ ನೀರನ್ನು ಹಾಕ್ಬೋದು. ನಂತರ ಗಿಡಗಳ ಬುಡಕ್ಕೆ ಅದನ್ನು
ಹಾಕಬೇಕು. ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ಈ ಮಂತ್ರ ಪಠಣೆಯನ್ನು ಮಾಡಿದ್ರೆ ನೀರನ್ನು ಭೂಮಿಗೆ ಹಾಕೋದ್ರಿಂದ ಉದ್ಯೋಗದಲ್ಲಿ ಯಶಸ್ಸು ಸಿಕ್ಕತ್ತೆ. ಹಾಗೆ ನಿಮ್ಮ ಕೆಲಸ ಆಗುವವರೆಗೂ ಕೂಡ ಈ ಪರಿಹಾರಗಳನ್ನು ಮಾಡ್ತಾನೆ ಇರಬೇಕು. ಇನ್ನು ಪ್ರತಿ ಸೋಮವಾರ, ಗುರುವಾರದ ದಿನಗಳಲ್ಲಿ ದುರ್ಗಾದೇವಿಯ ದೇವಾಲಯಕ್ಕೆ ಹೋಗಿ ಕೆಂಪು ಹೂಗಳನ್ನು ಅರ್ಚನೆಗೆ ಕೊಡಬೇಕು. ಅಲ್ಲಿ ಮಾಡಿರುವಂತಹ ತಪ್ಪಿಗೆ ಕ್ಷಮೆ ಇರಲಿ ಅಂತ ಹೇಳಿ ಕೇಳ್ತಾ, ಉದ್ಯೋಗ ಸಿಕ್ಕಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಇದರಿಂದ ನೀವು ಶ್ರದ್ಧಾ ಭಕ್ತಿಯಿಂದ, ಪ್ರೀತಿಯಿಂದ ಎಷ್ಟು ದೇವರನ್ನ ಬೇಡಿಕೊಳ್ತೀರೋ ಅಷ್ಟೇ ಬೇಗ ನಿಮಗೆ ಒಳ್ಳೆಯ ಕೆಲಸ ಸಿಕ್ಕತ್ತೆ. ಇನ್ನು ಕೆಲವರಿಗೆ ದೇವಾಲಯಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಲ್ಲ. ಅಂಥವರು ಮನೆಯಲ್ಲಿಯೇ ದುರ್ಗಾದೇವಿಯ ಫೋಟೋವನ್ನು ಇಟ್ಟು ಕೆಂಪು ಹೂಗಳಿಂದ ದೇವಿಯನ್ನ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಕೆಲಸ ಸಿಕ್ಕುವವರೆಗೂ ಕೂಡ ಈ ಪೂಜೆಯನ್ನ ಮುಂದುವರಿಸಬೇಕು. ನಂತರ ಈ ದುರ್ಗಾದೇವಿಯ ಫೋಟೋವನ್ನು ಯಾವುದಾದ್ರೂ ಒಂದು ದೇವಾಲಯಕ್ಕೆ ಕೊಟ್ಟು ಬರಬೇಕು. ಇನ್ನು ಮನೆಯಲ್ಲಿ ಬೆಳಿಗ್ಗೆ ಸಂಜೆಯ ಸಮಯದಲ್ಲಿ ದುರ್ಗಾ ಸ್ತುತಿಯನ್ನು ಮಾಡುವಂಥದ್ದು, ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ದುರ್ಗಾದೇವಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಹೇಳುವಂಥದ್ದನ್ನು ಮಾಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ. ಅಲ್ಲಿ ಧನಾತ್ಮಕವಾದಂತಹ ಶಕ್ತಿಯ ಸಂಚಾರವಾಗುತ್ತೆ. ಇದರಿಂದ ನಿಮ್ಮ ಇಷ್ಟಾರ್ಥಗಳು ಕೂಡ ಫಲಪ್ರದವಾಗುತ್ತೆ. ಇನ್ನು ಬಹಳ ವಿಶೇಷವಾಗಿ ಸರ್ಕಾರಿ ಕೆಲಸ ಪಡೀಲಿಕ್ಕೆ ಸೂರ್ಯ, ಚಂದ್ರ, ಗುರು ಮತ್ತೆ ಕುಜ ಮತ್ತೆ ಜನ್ಮ ಜಾತಕದಲ್ಲಿ ಕರ್ಮ ಭಾವವಾದಂತಹ 10ನೇ ಮನೆಯ ಮೇಲೆ ಸಕಾರಾತ್ಮಕ ಪ್ರಭಾವದ ಬೆಂಬಲ ಬೇಕಾಗುತ್ತೆ. ಹಾಗಾಗಿ ಈ ಕುಂಡಲಿಯಲ್ಲಿ 10ನೇ ಮನೆ ಏನಿದೆ ಅದು ಉದ್ಯೋಗ ಸ್ಥಾನ, ಕರ್ಮಸ್ಥಾನ, ನಮ್ಮ ವೃತ್ತಿಯನ್ನು ಹೇಳುವಂತಹ ಮನೆ. ಅದನ್ನ ಬಹಳ ಚೆನ್ನಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಇನ್ನು ಸರ್ಕಾರಿ ಕೆಲಸ ಈಗಾಗಲೇ ಸಿಕ್ಕಿದೆ ಕೆಲವರಿಗೆ, ಅಲ್ಲಿ ಬಡ್ತಿ ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಸೂರ್ಯನನ್ನು ಬಲಪಡಿಸ್ಕೊಳ್ಬೇಕು. ಅದಕ್ಕಾಗಿ ನಿಯಮಿತವಾಗಿ ಪರಿಹಾರಗಳನ್ನು ಮಾಡಬೇಕಾಗತ್ತೆ. ಇದರಿಂದ ಬಡ್ತಿಗೆ ಅನುಕೂಲ ಆಗುತ್ತೆ. ಭಾನುವಾರದ ದಿನ ಬಾದಾಮಿಯನ್ನು ದಾನ ಮಾಡೋದ್ರಿಂದ, ಹಾಗೆ ಬೆಲ್ಲದಿಂದ ಮಾಡಿದಂತಹ ಸ್ವಲ್ಪ ಸಿಹಿ ತಿಂಡಿಗಳನ್ನು ಮತ್ತು ಸ್ವಲ್ಪ ಬೆಲ್ಲವನ್ನು ಹರಿಯುವ ನೀರಿನಲ್ಲಿ ಪ್ರವಹಿಸೋದ್ರಿಂದ ಕೂಡ ಬಹಳ ವಿಶೇಷವಾದಂತಹ ಫಲ ಸಿಕ್ಕತ್ತೆ. ಹಾಗೆ ಓಂ ಘೃಣಿ ಸೂರ್ಯಾಯ ನಮಃ ಅನ್ನುವಂಥ ಮಂತ್ರವನ್ನು ಪೂರ್ವಾಭಿಮುಖವಾಗಿ ಕುಳಿತು ಪ್ರತಿನಿತ್ಯ ಮಧ್ಯಾಹ್ನ 12 ಗಂಟೆ ಒಳಗೆ 108 ಸಾರಿ ಜಪಿಸೋದ್ರಿಂದ ಕೂಡ ನಿಮ್ಮ ಈ ಸರ್ಕಾರಿ ಉದ್ಯೋಗದಲ್ಲಿ ಯಶಸ್ಸು ಸಿಕ್ಕತ್ತೆ. ಇನ್ನು ಮೇಲಧಿಕಾರಿಗಳ ಕಿರುಕುಳ ಆಗಲಿ ಅಥವಾ ಉದ್ಯೋಗದ ಅಭದ್ರತೆಯಾಗಲಿ, ಉದ್ಯೋಗದಲ್ಲಿ ನಿರಾಸಕ್ತಿಯಾಗಲಿ ಇದ್ದರೆ ಅವರು ಕೂಡ ಸೂರ್ಯನನ್ನು ಆರಾಧನೆ ಮಾಡೋದ್ರಿಂದ ನಿರಂತರವಾಗಿ, ಅದರಲ್ಲೂ ಸೂರ್ಯೋದಯಕ್ಕೆ ಮೊದಲೇ ಎದ್ದು ಸೂರ್ಯ ನಮಸ್ಕಾರಗಳನ್ನು ಮಾಡಿಕೊಳ್ಳೋದ್ರಿಂದ ಮತ್ತು ಬಿಳಿಯ ಎಕ್ಕದ ಗಿಡವನ್ನು 7 ಬಾರಿ ಪ್ರದಕ್ಷಿಣೆ ಮಾಡೋದ್ರಿಂದ, ಪ್ರತಿ ದಿನ ಇಲ್ಲ ಅಂದರೆ ಪ್ರತಿ ಭಾನುವಾರ ಬೆಳಿಗ್ಗೆ ಮಾಡೋದ್ರಿಂದ ಅವರಿಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ಇನ್ನು ಕೆಲವರು ನೌಕರಿಯಲ್ಲಿದ್ದು ಕೂಡ ಕಷ್ಟದಲ್ಲಿರ್ತಾರೆ. ಇವರಿಗೆ ಅನುಕೂಲವಾಗುವಂಥ ಸ್ಥಳಕ್ಕೆ ವರ್ಗಾವಣೆ ಆಗಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅವರು ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಅಂದರೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋದ್ರಿಂದ ಅವರಿಗೆ ವಿಶೇಷವಾದಂತಹ ಸ್ಥಾನಮಾನಗಳು ಸಿಕ್ಕತ್ತೆ. ಅದಕ್ಕೆ ಈ ಜಾತ್ರೆ, ರಥೋತ್ಸವ, ಅರವಂಟಿಕೆ ಇತ್ಯಾದಿ ಸಂದರ್ಭಗಳಲ್ಲಿ ಕೆಲವರು ಕುಡಿಯುವ ನೀರನ್ನು ಸರಬರಾಜು ಮಾಡ್ತಾರೆ ಈ ಕಾರಣಕ್ಕಾಗಿಯೇ. ಇನ್ನು ಕೆಲವರು ಸರ್ಕಾರಿ ನೌಕರರಿಗೆ ಅಥವಾ ಖಾಸಗಿ ಸಂಸ್ಥೆಯಲ್ಲಿ ಇದ್ದು ಕೂಡ ಬಡ್ತಿ ಪಡೆಯುವಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಹಾಗೆ ಚುನಾವಣೆಯಲ್ಲಿ ಕೂಡ ಕೆಲವರಿಗೆ ಸಮಸ್ಯೆಗಳಾಗ್ತಾ ಇರುತ್ತೆ. ಅಂಥವರು ಒಣಗಿದ ಮರದಿಂದ ಮಾಡಿದಂತಹ ಸ್ವಲ್ಪ ಮರದ ಇದ್ದಿಲಿದೆಯಲ್ಲ, ಇದನ್ನು 43 ದಿನಗಳವರೆಗೆ ಹರಿಯುವ ನೀರಿನಲ್ಲಿ, ಅದರಲ್ಲೂ ಹರಿಯುವ ಕೊಳಕು ನೀರು, ಈ ಮೋರಿ ಗಟ್ಟರ್ ಅಂತ ಹೇಳ್ತೀವಲ್ಲ, ಅಲ್ಲಿ ಈ ಇದ್ದಿಲನ್ನು ಪ್ರವಹಿಸ್ತಾ ಇರಬೇಕು 43 ದಿನಗಳು ನಿರಂತರವಾಗಿ. ಇನ್ನು ಸರ್ಕಾರಿ ನೌಕರಿಯನ್ನು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಅಡೆತಡೆಗಳನ್ನು ಎದುರಿಸ್ತಾ ಇರುವಂಥವರು ಕೆಲಸ ಸಿಕ್ಕುವವರೆಗೂ ಕೂಡ ಪ್ರತಿನಿತ್ಯ ತಪ್ಪದೆ ಶಿವಲಿಂಗಕ್ಕೆ ಕಬ್ಬಿನ ಹಾಲನ್ನು ಅಭಿಷೇಕ ಮಾಡ್ತಾ ಇರಬೇಕು. ಆಗ ಕೆಲಸ ಯಶಸ್ವಿಯಾಗುತ್ತೆ, ಅಂದುಕೊಂಡಂಥ ಒಂದು ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಇನ್ನು ಕೆಲಸ ಏನೋ ಕೆಲವರಿಗೆ ಸಿಕ್ಕತ್ತೆ, ಆದರೆ ಕೆಲವರ ಷಡ್ಯಂತ್ರದಿಂದ ಆ ಕೆಲಸದಲ್ಲಿ ಹಿಡಿದಿಟ್ಕೊಳ್ಳುವಂಥದ್ದು. ಅಂದರೆ ಅವರಿಗೆ ಈ ಡ್ಯೂಟಿಗೆ ಜಾಯಿನ್ ಆಗಲಿಕ್ಕೆ ಆರ್ಡರ್ಸ್ ಕೊಡಲ್ಲ, ಎಲ್ಲ ಆಗಿದೆ. ಕೆಲವೊಮ್ಮೆ ನೋಟಿಸ್ ಬೋರ್ಡಲ್ಲಿ ಕೂಡ ಅವರ ಹೆಸರು ಪ್ರಕಟ ಆಗಿರುತ್ತೆ, ಆಯ್ಕೆ ಆಗಿದೆ ಅಂತ ಹೇಳಿ. ಆದರೆ ಈ ಕರ್ತವ್ಯಕ್ಕೆ ಸೇರ್ಪಡೆ ಆಗಲಿಕ್ಕೆ ಬೇಕಾದಂತಹ ಒಂದು ಪತ್ರ ಅವರಿಗೆ ಸಿಕ್ಕಿರಲ್ಲ. ಅಂಥ ಸಂದರ್ಭದಲ್ಲಿ ಶುಕ್ರವಾರ ಬೆಳಿಗ್ಗೆ ಬಲಗೈ ಉಂಗುರದ ಬೆರಳಿಗೆ ಬೆಳ್ಳಿಯ ಉಂಗುರವನ್ನು ಧರಿಸ್ಕೊಂಡಿರಬೇಕು. ಇದರಿಂದ ಕೂಡ ಅವರಿಗೆ ಯಶಸ್ಸು ಸಿಕ್ಕತ್ತೆ. ಅಥವಾ ಶುಕ್ರವಾರದ ದಿನ ಉಪವಾಸವನ್ನು ಪ್ರಾರಂಭ ಮಾಡಿ ಅರ್ಗಲಾ ಸ್ತೋತ್ರವನ್ನು ಪಠಣ ಮಾಡಿ ದಿನಕ್ಕೆ
3 ಬಾರಿಯಂತೆ ಪಠಣ ಮಾಡಬೇಕು. ಶ್ರೀ ಯಂತ್ರದ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಅಂದರೆ ಶ್ರೀ ಯಂತ್ರ ಅನ್ನುವಂಥದ್ದಿದೆ, ಅದನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ಇದರಿಂದ ನೀವು ಅಂದುಕೊಂಡಂತಹ ವೇಳೆಗೆ ಉದ್ಯೋಗಕ್ಕೆ ಸೇರ್ಪಡೆ ಆಗಲಿಕ್ಕೆ ಆದೇಶ ಬರುತ್ತೆ. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯವಾಗಿ ಕನಸು, ಒಂದು ನಿರೀಕ್ಷೆ ಇರುವಂಥದ್ದು ಓದಿಗೆ ತಕ್ಕಂತಹ ಉದ್ಯೋಗ ಸಿಕ್ಕಲಿ ಅನ್ನುವಂಥ ಒಂದು ವಿಚಾರ. ಇನ್ನು ಕುಂಡಲಿಯಿಂದ ನಾವು ಉದ್ಯೋಗ ಸಿಕ್ಕತ್ತಾ ಇಲ್ವಾ ಅನ್ನುವಂಥ ವಿಚಾರವನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಬ್ಬರಿಗೆ ಹೊಸ ಉದ್ಯೋಗ ಸಿಕ್ಕಬೇಕು ಅಥವಾ ವೃತ್ತಿ ಜೀವನದಲ್ಲಿ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನಾವು 10ನೇ ಮನೆಯನ್ನು ನೋಡೋದು. ಜೊತೆಗೆ 6ನೇ ಮನೆ, ಇಲ್ಲಿ 10ನೇ ಮನೆ ಕರ್ಮಸ್ಥಾನ, ಉದ್ಯೋಗ ಸ್ಥಾನ ಆದರೆ ಈ 6ನೇ ಮನೆ ಉದ್ಯೋಗ ಅಥವಾ ಸೇವೆಯನ್ನು ಹೇಳುವಂಥ ಮನೆ. ಹಾಗಾಗಿ ಇಲ್ಲಿ 2ನೇ ಮನೆ ಕೂಡ ಬಹಳ ಮುಖ್ಯ. ಯಾಕೆಂದರೆ ಇದು ಧನಸ್ಥಾನ ಮತ್ತು 11ನೇ ಮನೆ ಲಾಭಸ್ಥಾನ. ಇದನ್ನು ಕೂಡ ಜಾತಕದಲ್ಲಿ ಪರಿಶೀಲನೆ ಮಾಡಬೇಕಾಗತ್ತೆ. ಹಾಗಾಗಿ ಆ ಸಮಯದಲ್ಲಿ ನಡೆಯುವಂತಹ ಗ್ರಹಗಳ ಗೋಚಾರ ಹಾಗೆ ದಶಾಭುಕ್ತಿ ಏನಿದೆ ಅದು ಕೂಡ ಬಹಳ ಮುಖ್ಯವಾಗಿ ಪರಿಗಣಿಸಿ ಉದ್ಯೋಗ ಪ್ರಾಪ್ತಿಯ ಬಗ್ಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ಉದ್ಯೋಗ ನೀಡುವಂತಹ ಪ್ರಮುಖ ಗ್ರಹಗಳು ಈಗಾಗಲೇ ಹೇಳಿದೆ. ಅದರ ಜೊತೆಗೆ ಗುರುಗ್ರಹ ಬಹಳ ಮುಖ್ಯ. ಏಕೆಂದರೆ ಗುರುಗ್ರಹ ಅವಕಾಶವನ್ನು ಕೊಡುವಂಥವನು, ಹಾಗೆ ಈ ಬೆಳವಣಿಗೆಯ ಸಂಕೇತ ಗುರು. ಅದಕ್ಕಾಗಿಯೇ ಉದ್ಯೋಗದಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಯಶಸ್ಸು ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಈ ಗುರುಗ್ರಹವನ್ನು ನೋಡಿ ಹೇಳಬೇಕಾಗತ್ತೆ. ಇಲ್ಲಿ ಜನ್ಮ ರಾಶಿಯಿಂದ 1, 5, 7, 9 ಅಥವಾ 10ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದ್ದಾಗ ಹೊಸ ಉದ್ಯೋಗದ ಅವಕಾಶಗಳು ಸಿಕ್ಕತ್ತೆ. ಉದ್ಯೋಗ ಇದ್ದರೆ ಬಡ್ತಿ ಕೂಡ ಸಿಕ್ಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದರ ಜೊತೆಗೆ ಕರ್ಮಕಾರಕ ಶನಿ, ಅಂದರೆ ನಾವು ಮಾಡೋ ಉದ್ಯೋಗ, ನಮ್ಮ ಕರ್ಮ, ನಮ್ಮ ಸೇವೆ ಇದಕ್ಕೂ ಕೂಡ ಕಾರಕ ಶನಿ ಆಗಿರೋದ್ರಿಂದ ಶನಿ ಕೂಡ ಈ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲವನ್ನು ನೀಡುವಂಥ ಗ್ರಹ. ಹಾಗಾಗಿ ಶನಿ ಗ್ರಹ ಏನಾದರೂ ಗೋಚಾರದಲ್ಲಿ 3, 6 ಅಥವಾ 11ನೇ ಮನೆಯಲ್ಲಿದ್ದಾಗ ಅಥವಾ ಈ ಜಾತಕದ 10ನೇ ಮನೆಯ ಮೇಲೆ ದೃಷ್ಟಿಯನ್ನು ಬೀರಿದಾಗ ಕೂಡ ಆ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಉದ್ಯೋಗದಲ್ಲಿ ಒಂದು ಸ್ಥಿರತೆ ಇರುತ್ತೆ, ಬಡ್ತಿ ಸಿಕ್ಕತ್ತೆ. ಹಾಗಾಗಿ ಶನಿ ಗ್ರಹವನ್ನು ಕೂಡ ನಾವು ಗೋಚಾರದ ಸಂದರ್ಭದಲ್ಲಿ ಗಮನಿಸಬೇಕು. ಇನ್ನು ರವಿ, ಈಗಾಗಲೇ ಹೇಳಿದಾಗೆ ಸರ್ಕಾರಿ ಉದ್ಯೋಗ ಸಿಗಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳಾಗಬೇಕು ಅಂತ ಹೇಳಿದ್ರೆ ರವಿ ಬಹಳ ಮುಖ್ಯ. ಹಾಗಾಗಿ ಗೋಚಾರದಲ್ಲಿ ರವಿ 3, 6, 10 ಅಥವಾ 11ನೇ ಮನೆಗೆ ಬಂದಾಗ ಉದ್ಯೋಗ ಪಡೆಯುವಂಥ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಇನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಇನ್ನೊಂದು ಗ್ರಹ ಅಂತ ಹೇಳಿದ್ರೆ ಅದು ಬುಧ ಗ್ರಹ. ಬುಧ ಬುದ್ಧಿವಂತಿಕೆಯನ್ನು ಕೊಡ್ತಾನೆ, ಸಂವಹನಕ್ಕೆ ಕಾರಕ, ಕಮ್ಯುನಿಕೇಷನ್ಗೆ. ಹಾಗಾಗಿ ನೀವು ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಂದರ್ಶನಕ್ಕೆ ತೆರಳಬೇಕಿದ್ರೆ, ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಿದ್ರೆ ಬುಧ ಗ್ರಹ ಬಹಳ ಮುಖ್ಯ. ಯಾಕೆಂದರೆ ನಿಮ್ಮ ಮಾತು, ನಿಮ್ಮ ಪ್ರೆಸೆಂಟೇಷನ್ನು ಅಥವಾ ನಿಮ್ಮ ಆ ಕೆಲಸದ ಬಗ್ಗೆ ಇರುವಂತಹ ಅಭಿಪ್ರಾಯ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಬುಧ ಗ್ರಹ ನಿಮಗೆ ತುಂಬ ಸಪೋರ್ಟ್ ಮಾಡುವಂಥವನು. ಜೊತೆಗೆ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಬ್ಯಾಂಕಿಂಗ್ ಕ್ಷೇತ್ರ ಅಥವಾ IT, ಇನ್ನು ಕಾರ್ಪೊರೇಟ್ ವಲಯದಲ್ಲಿ ಕೂಡ ಕೆಲಸ ಹುಡುಕ್ತಾ ಇರುವಂಥವ್ರಿಗೆ ಬುಧನ ಅನುಕೂಲ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಹಾಗಾಗಿ ನಾವು ಗೋಚಾರದಲ್ಲಿ ಬುಧನನ್ನು ಕೂಡ ನಾವು ಪರಿಗಣಿಸಿ ಆ ಉದ್ಯೋಗ ಸಿಕ್ಕತ್ತಾ ಇಲ್ವಾ ಅಥವಾ ಸಿಕ್ಕಿದ್ರೆ ಅದರ ಸಕ್ಸಸ್ ರೇಟ್ ಎಷ್ಟಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇಲ್ಲಿ 10ನೇ ಮನೆ ಬಹಳ ವಿಶೇಷವಾಗಿ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪರಿಗಣಿಸಬೇಕಾಗತ್ತೆ. ಇಲ್ಲಿ ಈ 10ನೇ ಮನೆಯಲ್ಲಿ ಗುರು ಅಥವಾ ಶನಿ ಏನಾದರೂ ಇದ್ದಾಗ ನಿಮ್ಮ ಜಾತಕದ 10ನೇ ಮನೆಯನ್ನು ದಾಟುವಂಥ ಸಂದರ್ಭದಲ್ಲಿ ಅದರ ಮೇಲೆ ದೃಷ್ಟಿ ಬೀರಿದಾಗ ಹೊಸ ಉದ್ಯೋಗ ಸಿಕ್ಕತ್ತೆ. ಇನ್ನು 6ನೇ ಮನೆಯಲ್ಲಿ ಶುಭ ಗ್ರಹಗಳ ಸಂಚಾರ ಇದ್ದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣುವಂಥ ಸಂದರ್ಭ ಇದೆ. IAS ಆಗಲಿ, KAS ಆಗಲಿ ಅಥವಾ ಇನ್ನೂ ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥವ್ರಿಗೆ 6ನೇ ಮನೆ ಬಹಳ ಮುಖ್ಯವಾಗಿ ಮಾಹಿತಿಯನ್ನು ಕೊಡುತ್ತೆ. ಇನ್ನು 2 ಮತ್ತು 11ನೇ ಮನೆ, ಒಂದು ಧನಸ್ಥಾನ, ಇನ್ನೊಂದು ಲಾಭಸ್ಥಾನ. ಇಲ್ಲಿ ಗ್ರಹಗಳ ಸಂಚಾರ ಉತ್ತಮವಾಗಿದ್ದರೆ ಅವರಿಗೆ ಉತ್ತಮ ಉದ್ಯೋಗ, ಕೈ ತುಂಬ ಸಂಬಳ, ಜೊತೆಗೆ ಕೆಲಸ ಮಾಡಿದ್ರೂ ಕೂಡ ತುಂಬ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಇನ್ನು ಈ ರಾಹುಕೇತುಗಳ ಪ್ರಭಾವವನ್ನು ಕೂಡ ಮರಿಬಾರ್ದು. ಯಾಕೆಂದರೆ ಇಲ್ಲಿ ರಾಹು ಉದ್ಯೋಗ ಬೇಕು ಅಂತ ಹೇಳಿ ಆಸೆಯನ್ನು ತೋರಿಸುವಂಥ ಗ್ರಹ ಇದು. ಅದರಲ್ಲೂ ರಾಹು 10ನೇ ಮನೆಗೆ ಅಥವಾ ಉದ್ಯೋಗ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಹಠಾತ್ತಾಗಿ ಉದ್ಯೋಗದ ಬದಲಾವಣೆಯನ್ನು ತರುವಂಥವನು. ಹಾಗೆ ಕೆಲವರಿಗೆ ಉದ್ಯೋಗ ಇಲ್ಲದೆ ಆಗುವಂತಹ ಸಂದರ್ಭಗಳು ಬರುತ್ತೆ, ಕೆಲಸದಿಂದ ವಜಾ ಮಾಡುವಂತಹ ಸಂದರ್ಭ ಬರುತ್ತೆ. ಅದೆಲ್ಲದಕ್ಕೂ ಕೂಡ ರಾಹು
ಪ್ರಮುಖವಾಗಿ ಕಾರಣನಾಗ್ತಾನೆ. ಇನ್ನು MNC ಕಂಪನಿಗಳಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುವಂಥವನು ಕೂಡ ರಾಹುವೇ. ಹಾಗಾಗಿ ಈ ರಾಹುಕೇತುಗಳ ಪ್ರಭಾವ ಕೂಡ ಬಹಳ ಮುಖ್ಯವಾಗಿ ಪರಿಗಣಿಸಬೇಕು. ಹಾಗಾಗಿ ಬಂಧುಗಳೇ, ನಿಮ್ಮ ಜಾತಕದಲ್ಲಿ ಈ 10ನೇ ಮನೆ ಹೇಗಿದೆ ಅದನ್ನು ಮೊದಲು ತಿಳ್ಕೊಂಡು ನಂತರ ಈಗಾಗಲೇ ಹೇಳಿದಾಗೆ ರವಿ, ಗುರು, ಶನಿ ಮತ್ತು ಬುಧ ಈ ಗ್ರಹಗಳ ಗೋಚಾರಗಳು ಯಾವ ರೀತಿಯಲ್ಲಿದೆ ಅನ್ನುವಂಥದ್ದನ್ನು ನೋಡಿ ಈ ಉದ್ಯೋಗ ಪ್ರಾಪ್ತಿಯ ಬಗ್ಗೆ ಅಥವಾ ಉದ್ಯೋಗದ ಯೋಗದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಿಮ್ಮ ಜಾತಕ ಏನಾದರೂ ನಿಮ್ಮ ಜೊತೆ ಇದ್ದರೆ ಈ 10ನೇ ಮನೆಯನ್ನು ಪರಿಶೀಲನೆ ಮಾಡಿ ನಿಮ್ಮ ಈ ಉದ್ಯೋಗ, ವೃತ್ತಿ ಅಥವಾ ವ್ಯಾಪಾರ ವ್ಯವಹಾರಗಳ ಸ್ಥಿತಿಗತಿಯ ಬಗ್ಗೆ ನೀವು ತಿಳಿಲಿಕ್ಕೆ ಸಾಧ್ಯ ಇದೆ. ಒಂದು ವೇಳೆ ನಿಮ್ಮ ಹುಟ್ಟಿದ ದಿನಾಂಕ ಮತ್ತು ನಿಖರವಾದ ಸಮಯ ಮತ್ತು ಸ್ಥಳವನ್ನು ತಿಳಿಸಿದ್ರೆ ಕುಂಡಲಿಯನ್ನು ಬರೆದು ಅದರಲ್ಲಿ 10ನೇ ಮನೆ ಹಾಗೆ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಗ್ರಹಗಳ ಸ್ಥಾನಗಳನ್ನು ಪರಿಶೀಲನೆ ಮಾಡಿ ಅಲ್ಲಿ ಉದ್ಯೋಗ ಪ್ರಾಪ್ತಿ ಆಗತ್ತಾ ಇಲ್ವಾ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳಿ. ಒಟ್ಟಾರೆ ನಿಮ್ಮ ಒಂದು ಕನಸಿನ ಉದ್ಯೋಗ ನಿಮಗೆ ಸಿಕ್ಕಲಿ, ಅದರಿಂದ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ರಾಶಿಯ ಅಧಿಪತಿಯ ಪ್ರಭಾವ ನಿಮಗೆ ಚೆನ್ನಾಗಿದೆ. ಹಾಗಾಗಿನೇ ಈ ದಿನದಲ್ಲಿ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ತೃಪ್ತಿಯಾಗುವಷ್ಟು ಫಲಿತಾಂಶಗಳು ಸಿಕ್ಕತ್ತೆ. ಅದರಲ್ಲೂ ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಾವುದೇ ರೀತಿಯಲ್ಲಿ ನೀವು ಹೋರಾಟದ ಬದುಕಿದ್ರೆ ಅದರಲ್ಲೂ ಕೂಡ ಜಯ ಗಳಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಅದರಲ್ಲೂ ನಿಮ್ಮ ಕುಟುಂಬದ ವಿಚಾರಗಳು, ಕೌಟುಂಬಿಕ ವಿಚಾರಗಳು, ವ್ಯವಹಾರಗಳು ಒಂದು ಮಹತ್ವದ ತಿರುವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಈ ದಿನ ಪರಿಶ್ರಮದಿಂದ ಮಾಡಿರುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಶಾಶ್ವತವಾದಂಥ ಒಂದು ಫಲ ಸಿಕ್ಕತ್ತೆ. ಇದರಿಂದ ನೀವು ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಹೊಂದುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಗಮನ ಹರಿಸುವಂಥದ್ದು ಉತ್ತಮ. ಏಕೆಂದರೆ ಕೆಲವು ವಿಚಾರಗಳಲ್ಲಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನೀವು ನಡೆಯುವಂಥ ಸಂದರ್ಭಗಳು ಬರಬಹುದು. ಇಷ್ಟ ಇರಲ್ಲ, ಆದರೂ ಕೂಡ ಬಲವಂತಕ್ಕೆ ಕೆಲವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಸಾಲದ ವಿಚಾರ, ಹಣದ ವಿಚಾರ, ಸಾಲ ಕೊಡುವಂಥದ್ದು, ಸಾಲ ತರುವಂಥದ್ದು ಏನಾದರೂ ಇದ್ದರೆ ಸ್ವಲ್ಪ ಜಾಗೃತರಾಗೇ ಇರಿ. ಇನ್ನು ಯಾವುದೇ ಹೊಸ ಪರಿಚಯಸ್ಥರ ಮೂಲಕ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಈ ದಿನದಲ್ಲಿ ಕೆಲವು ನೀತಿ ನಿಯಮಗಳೇನಿದೆ ಅದರಿಂದ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಕೆಲವೊಂದು ವಿಚಾರ ಬೇಸರ ತರಬಹುದು. ಆದ್ದರಿಂದ ಈ ಸರ್ಕಾರದ ಮಟ್ಟದ ವಿಚಾರಗಳಲ್ಲಿ ಅಥವಾ ನೀತಿ ನಿಯಮಗಳು, ಕಾನೂನು ಇದನ್ನು ಪರಿಪಾಲನೆ ಮಾಡುವಂಥದ್ದು ಅಗತ್ಯ ಇದೆ. ಉಪೇಕ್ಷೆ ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಮೃದುವಾದ ಮಾತು, ಮೃದು ಸ್ವಭಾವ ಜನರನ್ನು ಆಕರ್ಷಿಸುತ್ತೆ. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಅಥವಾ ಕೆಲಸದಲ್ಲಿ ಜಯ ಸಾಧಿಸಲಿಕ್ಕೆ ಒಳ್ಳೆಯ ಯೋಗ ಇದೆ. ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲವು ಫಲಿತಾಂಶಗಳು ನಿಮಗೆ ತುಂಬ ನಿರಾಸೆಯನ್ನು ತರುವಂಥ ದಿನ. ಅದಕ್ಕಾಗಿಯೇ ಈ ದಿನ ಕೆಲವೊಂದು ಹಳೆಯ ವಿಚಾರಗಳು ನೆನಪಿಗೆ ಬರುತ್ತೆ. ಅದರ ಬಗ್ಗೆ ಹೆಚ್ಚು ಚಿಂತಿತರಾಗ್ತೀರಿ. ಇದರಿಂದ ಈ ದಿನದ ಕೆಲಸಗಳು ಹಾಳಾಗುತ್ತೆ. ಹಾಗಾಗಿ ಯಾವ ಕೆಲಸಗಳನ್ನು ತುರ್ತಾಗಿ ಮಾಡಬೇಕು, ಯಾವುದಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಅದನ್ನು ಸ್ವಲ್ಪ ಪ್ರಿಯಾರಿಟೈಸ್ ಮಾಡಿಕೊಳ್ಳುವಂಥದ್ದು ತುಂಬ ಅಗತ್ಯ ಇದೆ. ಇನ್ನು ಈ ದಿನ ನಿಮಗೆ ನಂಬಿದವರೇ ಕೈ ಕೊಡುವಂಥ ಸಾಧ್ಯತೆ ಇದೆ. ಆದ್ದರಿಂದ ಹೆಚ್ಚು ಅವಲಂಬನೆ ಒಳ್ಳೆಯದಲ್ಲ. ಡಿಪೆಂಡೆನ್ಸಿ ತುಂಬ ಕಡಿಮೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನೀವು ಸಣ್ಣ ಮಟ್ಟದಲ್ಲಿ ತೋರುವಂಥ ಅಜಾಗರೂಕತೆ ಏನಿದೆ ಅದು ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಡ್ಯಾಮೇಜ್ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ನೀವು ಸ್ವಲ್ಪ ಅಲರ್ಟಾಗಿ ಇರಬೇಕಾಗುತ್ತೆ. ಇನ್ನು ರಾಜಕೀಯ ವ್ಯಕ್ತಿಗಳ ಜೊತೆಯಲ್ಲಾಗಲಿ ಅಥವಾ ರಾಜಕೀಯ ಚಟುವಟಿಕೆಗಳನ್ನು ನಡೆಸುವಂಥ ಸಂದರ್ಭದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗುತ್ತೆ. ಏಕೆಂದರೆ ಈ ಸ್ವಾರ್ಥದ ಪ್ರಪಂಚದಲ್ಲಿ ಅವರವರ ದಾರಿ ಅವರವರಿಗೆ ಇರುವಂಥದ್ದು. ಹಾಗಾಗಿ ನಿಮ್ಮ ಒಂದು ಅಳಲನ್ನಾಗಲಿ ನಿಮ್ಮ ಒಂದು ಬೇಡಿಕೆಯನ್ನಾಗಲಿ ಈಡೇರಿಸುವಷ್ಟು ವ್ಯವಧಾನ ಅವರಿಗಿರಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು
ಈ ದಿನದಲ್ಲಿ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ, ಅದು ನಿಮಗಿರ್ಬೋದು, ಕುಟುಂಬಸ್ಥರಿಗಿರ್ಬೋದು, ಇದರ ಬಗ್ಗೆ ಅಧಿಕ ಹಣ ವ್ಯಯವಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಶ್ರಮ ಆಗಲಿ ಅಥವಾ ನಿಮ್ಮ ಒಂದು ಪ್ರಯತ್ನ ಆಗಲಿ ಎಲ್ಲ ಒಂದು ಕಡೆ ನೀರಿನಲ್ಲಿ ಹೋಮ ಮಾಡಿದಂತಾಗುವಂಥದ್ದು. ಅಂದರೆ ನೀವು ಮಾಡುವಂಥ ಪ್ರಯತ್ನಕ್ಕೆ ಅಷ್ಟೊಂದು ಒಳ್ಳೆಯ ಫಲ ಸಿಕ್ಕದೇ ಇರ್ಬೋದು. ಅದಕ್ಕೆ ನಿರಾಶರಾಗಬಾರ್ದು. ಜೊತೆಗೆ ಆ ಕೆಲಸದಲ್ಲಿ ಮುಂದೆ ಒಳ್ಳೆಯ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ಆಶಾಭಾವನೆ ಇರಬೇಕಾಗತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ದಿನ ಧನಾತ್ಮಕವಾಗಿಯೇ ಆಲೋಚನೆ ಮಾಡ್ತಾ ಇರಿ. ಕರ್ತವ್ಯ ಮಾಡುವಂಥದ್ದಷ್ಟೇ ನಿಮ್ಮ ಕೆಲಸ, ಫಲಾಫಲಗಳನ್ನು ಕೊಡುವಂಥದ್ದು ಭಗವಂತನ ಕೆಲಸ. ಹಾಗಾಗಿ ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ, ಇದನ್ನು ಈ ದಿನ ಜ್ಞಾಪಕದಲ್ಲಿಟ್ಕೊಳ್ಳಿ. ಹಾಗೆ ಈ ದಿನ ಖರ್ಚು ವೆಚ್ಚಗಳ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಜಾಗ್ರತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರ ದರ್ಶನ ಮಾಡಿ, ಸಾಧ್ಯ ಆದರೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ಶುಭ ಫಲಗಳನ್ನು ಕಾಣುವಂಥ ಸಂದರ್ಭ ಇದೆ. ಅದರಲ್ಲೂ ಈ ದಿನ ಬಹಳ ಪ್ರಮುಖರನ್ನು, ಗಣ್ಯರನ್ನು ಭೇಟಿ ಮಾಡುವಂಥದ್ದು ಇದೆ. ಆದ್ದರಿಂದ ನಿಮ್ಮ ಒಂದು ಜೀವನಕ್ಕೆ, ನಿಮ್ಮ ವೃತ್ತಿಗಾಗಲಿ, ವ್ಯಾಪಾರಕ್ಕಾಗಲಿ, ಉದ್ಯೋಗಕ್ಕಾಗಲಿ ಒಂದು ಹೊಸ ಆಯಾಮ ಸಿಕ್ಕತ್ತೆ. ಹೊಸ ದಿಕ್ಕಿನಲ್ಲಿ ಪ್ರಯಾಣ ಮಾಡ್ತೀರಿ, ಹೊಸತನ್ನು ಬಯಸ್ತೀರಿ. ಹಾಗಾಗಿ ಈ ದಿನ ನಿಮಗೆ ಉತ್ತಮವಾದಂಥ ಸಹಕಾರಗಳ ಜೊತೆಗೆ ಎಲ್ಲರ ಬೆಂಬಲ ಕೂಡ ಸಿಕ್ಕತ್ತೆ. ಇಲ್ಲಿ ಕುಟುಂಬಸ್ಥರ ಬೆಂಬಲ ಇದೆ, ಸ್ನೇಹಿತರ ಬೆಂಬಲ ಇದೆ, ಬಂಧುಗಳ ಬೆಂಬಲ ಇದೆ. ಜೊತೆಗೆ ನಿಮಗೂ ಕೂಡ ಒಂದು ಪಾಸಿಟಿವ್ ಆಗಿರುವಂಥ ಒಂದು ಆತ್ಮಸ್ಥೈರ್ಯ ಇದೆ. ಇದೆಲ್ಲದರ ಒಂದು ಒಗ್ಗೂಡಿಸುವಿಕೆಯಿಂದ ಈ ದಿನದ ಕೆಲಸ ನಿಮಗೆ ತುಂಬ ಯಶಸ್ವಿಯಾಗುತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿಯ ಮಾತು, ಅವರ ಬೆಂಬಲ, ಹಣಕಾಸಿನ ನೆರವು ನಿಮಗೆ ಒಂದು ರೀತಿಯಲ್ಲಿ ವರದಾನ. ಅದು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ ನಿಮ್ಮ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣುವಂಥ ಸಂದರ್ಭ ಇದು. ಇನ್ನು ಈ ದಿನ ಸಾಮಾಜಿಕವಾಗಿ ಸಂಬಂಧಗಳು ಗಟ್ಟಿಯಾಗುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಕೆಲವೊಂದು ಸಂಬಂಧಗಳಲ್ಲಿ ಇದ್ದಂತಹ ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುವಂಥದ್ದು ಇದೆ. ಒಟ್ಟಾರೆ ಈ ದಿನದಲ್ಲಿ ನಿಮಗೆ ನೆಮ್ಮದಿ ಇದೆ. ಏಕೆಂದರೆ ಸೌಹಾರ್ದದಿಂದ ನೆಮ್ಮದಿ, ಹೊಂದಾಣಿಕೆಯಿಂದ ನೆಮ್ಮದಿ ಈ ದಿನ ಇರುತ್ತೆ. ಹಾಗೆ ಸಣ್ಣ ಪುಟ್ಟ ವಿಚಾರಗಳ ಕಡೆ ಈ ದಿನ ನಿಮ್ಮ ಗಮನ ಇಲ್ಲ. ಏಕೆಂದರೆ ಪ್ರಮುಖವಾದಂತಹ ಗುರುತರವಾದಂತಹ ವಿಚಾರಗಳೇ ನಿಮ್ಮ ಹೆಗಲ ಮೇಲಿರುವಾಗ ಅಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಬಹಳ ವಿಶೇಷ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಮನೋಭಾವನೆಗಿಂತ ಜವಾಬ್ದಾರಿಯೇ ಪ್ರಧಾನ ಅನ್ನುವಂಥದ್ದು ನಿಮ್ಮ ನೆನಪಿನಲ್ಲಿರುತ್ತೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ವಾದ ವಿವಾದಗಳಿಗೆ ಆಸ್ಪದ ಕೊಡಬೇಡಿ. ಅದರ ಬದಲು ಸ್ವಲ್ಪ ವಿವೇಚನೆಯಿಂದ ಇರುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ 10ರಲ್ಲಿ ಚಂದ್ರ, ಉದ್ಯೋಗ ಸ್ಥಾನದಲ್ಲಿ ಚಂದ್ರ. ಹಾಗಾಗಿ ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ, ವ್ಯವಹಾರ, ನಿಮ್ಮ ಪ್ರಯಾಣ ಈ ದಿನ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ನೀವು ಏನೇ ಮಾಡಿದ್ರೂ ಅದರಿಂದ ಅಲ್ಪವೇ ಪ್ರತಿಫಲ ಬಂದರೂ ಕೂಡ ಮನಸ್ಸಿಗೆ ಸಮಾಧಾನ ಇರುತ್ತೆ. ಇನ್ನು ಈ ದಿನ ಬಹಳ ಎಚ್ಚರಿಕೆಯಿಂದ ಮುಂದುವರಿಯುವಂಥದ್ದು ಇದೆ. ಏಕೆಂದರೆ ಈಗಾಗಲೇ ನಿಮಗೆ ಕೆಲವು ಕ್ಷೇತ್ರಗಳಲ್ಲಿ ಅನುಭವ ಆಗಿದೆ, ಕೆಲವುದರಲ್ಲಿ ಒಂದು ಕೆಟ್ಟ ಅನುಭವ ಕೂಡ ಆಗಿರುವಂಥದ್ದು. ಅಲ್ಲಿ ಖರ್ಚು ವೆಚ್ಚಗಳು, ಅಲ್ಲೇ ನಿಮಗೆ ತಲೆ ತಾಗಿದೆ. ಅಂಥ ವಿಚಾರ ಈ ದಿನ ಕೂಡ ಮರುಕಳಿಸುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಜಾಗೃತರಾಗೇ ಇರಬೇಕಾಗತ್ತೆ. ಇನ್ನು ಈ ದಿನ ದೂರದ ಪ್ರಯಾಣ ನಿಮಗೆ ಲಾಭವನ್ನು ತರುತ್ತೆ. ಜೊತೆಗೆ ಅನಿರೀಕ್ಷಿತವಾಗಿ ಕೆಲವರನ್ನು ಭೇಟಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ಮುಂದಿನ ಬದುಕಿಗೆ ಬೇಕಾದಂಥ ಒಂದು ದೊಡ್ಡ ತಿರುವು ಇಲ್ಲಿಂದಲೇ ಆರಂಭ ಆಗುವಂಥದ್ದು. ಹಾಗೆ ಈ ದಿನ ನಿಮ್ಮ ಕೈಯಿಂದ ಜಾರಿ ಹೋದಂತಹ ಕೆಲವೊಂದು ಸನ್ನಿವೇಶಗಳಿರ್ಬೋದು, ಕೆಲವೊಂದು ಅದೃಷ್ಟದ ಘಟನೆಗಳಿರ್ಬೋದು, ಅದನ್ನು ಮತ್ತೆ ಪಡ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಹಾಗಾಗಿ ಕಳೆದು ಹೋಗಿರುವಂಥದ್ದನ್ನು ಅಥವಾ ಕೈತಪ್ಪಿ ಹೋಗಿರುವಂಥದ್ದನ್ನು ಮತ್ತೆ ಪಡ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ಸಿದೆ. ಇನ್ನು ಈ ದಿನ ಹೊಸ ಅವಕಾಶಗಳು ಒದಗಿ ಬರುವಂಥದ್ದು, ಇದು ನಿಮಗೆ ಉತ್ಸಾಹಪೂರ್ವಕವಾಗೇ ಇರುತ್ತೆ. ತುಂಬ ಮೋಟಿವೇಟ್ ಆಗಿರ್ತೀರಿ ಈ ದಿನದಲ್ಲಿ. ಅದಕ್ಕಾಗಿಯೇ ಕೆಲಸ ಕಾರ್ಯದಲ್ಲಿ ಆಸಕ್ತಿ ಇದೆ, ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ. ನಂತರ
ನಿಮ್ಮ ಒಂದು ಕೆಲಸ ಕಾರ್ಯಗಳಿಂದ ಆ ವರ್ಕಿಂಗ್ ಸ್ಟೈಲ್ ಏನಿದೆ ಅದರಿಂದ ನಿಮ್ಮ ಮೇಲಧಿಕಾರಿಗಳು ಕೂಡ ಸಂತುಷ್ಟರಾಗ್ತಾರೆ. ಅವರ ಒಂದು ಬೆಂಬಲ ಕೂಡ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಪ್ರತಿ ವಿಚಾರದಲ್ಲೂ ಕೂಡ ಸ್ವಲ್ಪ ಸೂಕ್ಷ್ಮತೆಯಿಂದ ಇರೋದರಿಂದ, ನಿಮ್ಮ ಅನುಭವವನ್ನು ಅಲ್ಲಿ ಅಪ್ಲೈ ಮಾಡೋದರಿಂದ ಯಶಸ್ಸು ಸಿಕ್ಕತ್ತೆ. ಆದರೆ ಎಲ್ಲೋ ಒಂದು ಕಡೆ ಕೆಲವರನ್ನು ಅತಿಯಾಗಿ ನಂಬೋದರಿಂದ ನೀವು ಮೋಸ ಹೋಗುವಂಥದ್ದಿದೆ. ಅದಕ್ಕಾಗಿಯೇ ಹಿತಶತ್ರುಗಳ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಈ ದಿನ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಕೂಡ ಪ್ರಾರ್ಥನೆ ಮಾಡ್ತಾ ಇರಿ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿಯವರಿಗೆ ಈ ದಿನ ಸ್ವಲ್ಪ ಗೊಂದಲದ ದಿನ, ಮಿಶ್ರ ಫಲಿತಾಂಶಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಇದ್ದು, ಬೇರೆಯವರು ಆ ಕೆಲಸದ ಬಗ್ಗೆ ನಿಮಗೆ ಸ್ವಲ್ಪ ಪ್ರೇರೇಪಣೆ ನೀಡಿದರೆ ಮಾತ್ರ ಕೆಲಸದಲ್ಲಿ ತೊಡಗಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಹಿಂದೆ ಆಗಿರುವಂಥ ನಿರಾಸೆ, ಹಿಂದೆ ಆಗಿರುವಂಥ ಕೆಟ್ಟ ಅನುಭವ ಈ ದಿನ ನಿಮ್ಮನ್ನು ಒಂದು ವಿಶೇಷ ರೀತಿಯಲ್ಲಿ ಎಚ್ಚರಗೊಳಿಸುತ್ತೆ. ಇನ್ನು ಈ ದಿನ ಅಧಿಕ ಹಣಕಾಸಿನ ವ್ಯಯ ಕೂಡ ಆಗುವಂಥ ಸಾಧ್ಯತೆ ಇದೆ. ಅದಕ್ಕಾಗಿಯೇ ವ್ಯವಹಾರಸ್ಥರು ದೊಡ್ಡ ಬಂಡವಾಳವನ್ನು ಹಾಕಿ ಏನೇ ವ್ಯವಹಾರ ಮಾಡುವಂಥದ್ದಿದ್ರೂ ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿರಿ. ಇನ್ನು ಈ ದಿನ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಯಾವುದೇ ತಂಟೆ ತಕರಾರುಗಳು, ನ್ಯಾಯಾಲಯದ ಪ್ರಕರಣಗಳು ಇದ್ದರೆ ಅದು ನಿಮಗೆ ಅಷ್ಟೊಂದು ಫೇವರಬಲ್ ಆಗಿರುವ ಫಲವನ್ನು ತರಲ್ಲ. ಅದಕ್ಕಾಗಿ ಈ ದಿನ ಅಂಥ ಒಂದು ವಿಚಾರದಲ್ಲಿ ಯಾವುದೇ ಪ್ರಯತ್ನವನ್ನು ಮಾಡದೇ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ನೀವು ತೆಗೆದುಕೊಳ್ಳುವಂಥ ಆಹಾರ ಪದ್ಧತಿ ಏನಿದೆ ಅದರಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳನ್ನು ಉಂಟು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಹಾರ ವಿಹಾರಾದಿಗಳ ಕಡೆ ಕೂಡ ಸ್ವಲ್ಪ ಗಮನ ಕೊಡಬೇಕು. ಇನ್ನು ಈ ದಿನ ಮತ್ತೊಂದು ವಿಶೇಷವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು, ಹಠಮಾರಿತನ ಬಿಟ್ಟು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಸ್ವಭಾವ ಇರಲಿ. ಎಲ್ಲಿ ಈ ಗಿವ್ ಅಂಡ್ ಟೇಕ್ ಪಾಲಿಸಿ ಅಂತ ಬರುತ್ತೋ ಅಲ್ಲಿ ನೀವೇ ಸೋಲುವಂಥದ್ದು ತುಂಬ ಉತ್ತಮ. ಇನ್ನು ಯಾವುದೇ ಒಂದು ಸಮಸ್ಯೆಯನ್ನು ಕೂಡ ಈ ದಿನ ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ಉಗುರಿನಿಂದ ಹೋಗುವಂಥದ್ದಕ್ಕೆ ನಾಳೆ ಕೊಡಲಿಯನ್ನೇ ತರಬೇಕಾದಂಥ ಒಂದು ಪರಿಸ್ಥಿತಿ ಬರ್ಬೋದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ವ್ಯವಹಾರಗಳಾಗಲಿ ಅಥವಾ ನಿಮ್ಮ ಒಂದು ವೃತ್ತಿಯ ಬದುಕಾಗಲಿ ಅಥವಾ ಯಾವುದೇ ಚಟುವಟಿಕೆಗಳಾಗಲಿ ತುಂಬ ಸಾಮಾನ್ಯವಾಗಿರುತ್ತೆ. ಹಾಗಾಗಿ ಹೆಚ್ಚಿನದನ್ನು ನಿರೀಕ್ಷೆ ಮಾಡಬೇಡಿ. ಬಂದದ್ರಲ್ಲೇ ತೃಪ್ತಿಯನ್ನು ಕೊಡುವಂಥ ಒಂದು ಮನೋಭಾವ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರನ್ನು ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿಯವರಿಗೆ ಈ ದಿನ ಸವಾಲಿನ ದಿನ, ತುಂಬ ಚಾಲೆಂಜಸ್ ಇರುವಂಥ ದಿನ. ಏಕೆಂದರೆ ಅಷ್ಟಮದಲ್ಲಿ ಚಂದ್ರ ಇದ್ದಾಗ ಈ ದಿನ ಕೆಲಸ ಕಾರ್ಯಗಳು ಅಷ್ಟು ಸುಲಭಕ್ಕೆ ಆಗಲ್ಲ. ತುಂಬ ಪ್ರಯತ್ನ ಪಡಬೇಕು, ಪ್ರಯಾಸ ಪಡಬೇಕಾಗತ್ತೆ. ಇನ್ನು ಕೆಲವೊಂದು ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ನಿಮ್ಮ ದಕ್ಷತೆಯಲ್ಲೇ ಕೆಲವೊಂದು ದೋಷಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಅಂದರೆ ಅನುಭವ ಇದೆ, ಟ್ಯಾಲೆಂಟ್ ಇದೆ, ಆದರೆ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಎಡವಟ್ಟಾಗುವಂಥದ್ದು ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸದಲ್ಲಿ ನಿಮ್ಮ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಬೇಕು. ಹಾಗೆ ಈ ದಿನ ಎಲ್ಲ ಕೆಲಸದಲ್ಲೂ ಕೂಡ ನಿಮಗೆ ತೃಪ್ತಿ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕು ಅನ್ನುವಂಥ ಒಂದು ತುಡಿತ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಸ್ವಲ್ಪ ಧಾರಾಳತನ ಕೂಡ ಕಡಿಮೆ, ಅಂದರೆ ಕಮರ್ಷಿಯಲ್ ಮೈಂಡ್ ಇರುವಂಥದ್ದು, ಬಿಸ್ನೆಸ್ ಮೈಂಡ್ ಅಂತಾರೆ. ಹಾಗಾಗಿ ಒಂದು ಕಡೆ ಹೋದರೆ ಎಷ್ಟು ಲಾಭ ಇದೆ, ಅಲ್ಲಿಂದ ಏನು ಅನುಕೂಲ ಇದೆ, ಇದನ್ನು ಲೆಕ್ಕಾಚಾರ ಮಾಡಿಕೊಂಡೇ ಮುಂದುವರಿಯುವಂಥದ್ದಿದೆ. ಆದರೆ ಎಲ್ಲ ವಿಚಾರದಲ್ಲಿ ಎಲ್ಲ ಸಮಯದಲ್ಲೂ ಕೂಡ ಈ ಒಂದು ಸ್ಟ್ರಾಟಜಿ ವರ್ಕೌಟ್ ಆಗಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಈ ಒಂದು ವಿಚಾರಗಳನ್ನು ಬದಿಗಿಟ್ಟು ನಿಮ್ಮ ಜವಾಬ್ದಾರಿಯನ್ನಷ್ಟೇ ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಸ್ವಲ್ಪ ವೈರಾಗ್ಯ ಮನಸ್ಥಿತಿ ಕೂಡ ಇರುವಂಥದ್ದು. ಏಕೆಂದರೆ ನಿಮ್ಮ ನೋವಿಗೆ ಅಥವಾ ನಿಮ್ಮ ಒಂದು ನಲಿವಿಗೆ ಸ್ಪಂದಿಸದೇ ಇರುವಂಥ ವ್ಯಕ್ತಿಗಳ ಬಗ್ಗೆ ಈ ದಿನ ನಿಮಗೆ ಸ್ವಲ್ಪ ಜಿಗುಪ್ಸೆ ಮೂಡುವಂಥದ್ದು ಇದೆ. ಇನ್ನು ಈ ದಿನದ ಪ್ರಯಾಣ ಅಷ್ಟೊಂದು ಅನುಕೂಲವನ್ನು ತರಲ್ಲ. ವಾಹನದಿಂದ ಸೌಖ್ಯ ಇಲ್ಲ, ಅಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ದೂರದ ಪ್ರಯಾಣ ಏನಾದರೂ ಬಂದರೆ ಆದಷ್ಟು ಅದನ್ನು ಮುಂದೂಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು
ಈ ದಿನ ಸ್ವಲ್ಪ ವಿಚಿತ್ರವಾದಂತಹ ಆಸೆಗಳಿದೆ, ಹಂಬಲ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಆಹಾರದ ಕಡೆ ಆಗಲಿ ಅಥವಾ ನೀವು ತೊಡುವಂಥ ಬಟ್ಟೆಗಳ ಬಗ್ಗೆ ಆಗಲಿ ಸ್ವಲ್ಪ ವಿಚಿತ್ರವಾದಂತಹ ಒಂದು ಆಲೋಚನೆಗಳು ಬರುವಂಥದ್ದು, ಅಲ್ಲಿ ಹಂಬಲ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಧನಾತ್ಮಕ ಆಲೋಚನೆಗಳಿರುವಂಥ ದಿನ. ತುಂಬ ಪಾಸಿಟಿವ್ ಆಗಿರ್ತೀರಿ. ಅದಕ್ಕಾಗಿಯೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಏನೇ ಬಂದರೂ ಅದರಲ್ಲಿ ತೃಪ್ತಿ ಇದೆ, ಲಾಭದ ಅಂಶ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ವಿಚಾರಧಾರೆಗಳಲ್ಲಿ ಅಥವಾ ನಿಮ್ಮ ಅಭಿಪ್ರಾಯಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಯಗಳು ಕಾಣಲ್ಲ. ಅಂದರೆ ನೀವು ಹೇಳಿದಂತೆಯೇ ನಡ್ಕೊಳ್ತೀರಿ, ನಡೆದಂತೆಯೇ ನಿಮ್ಮ ವಿಚಾರಧಾರೆಗಳು ಕೂಡ ಇರುವಂಥದ್ದಿದೆ. ಹಾಗಾಗಿ ಈ ದಿನ ಬರುವಂಥ ಅವಕಾಶಗಳನ್ನು ಬಹಳ ವಿಶೇಷ ರೀತಿಯಲ್ಲಿ ಬಳಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಬೇಡಿಕೆಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಏಕೆಂದರೆ ಅವರ ಬೇಡಿಕೆ ಏನಿದೆ ಅದು ನಿಮ್ಮ ಒಂದು ಗೆಳೆತನಕ್ಕೆ ಧಕ್ಕೆ ಆಗಬಾರ್ದು. ಆ ರೀತಿಯಲ್ಲಿದ್ದಾಗ ಅದರ ಒಂದು ಸಾಧಕ ಬಾಧಕಗಳನ್ನು ನೋಡಿ ನೀವು ಮುಂದುವರಿಸಬೇಕಾಗತ್ತೆ. ಇಲ್ಲಾಂದರೆ ಅದನ್ನು ಬಹಳ ನಯವಾಗಿ ತಿರಸ್ಕರಿಸುವಂಥ ಒಂದು ಧೈರ್ಯವನ್ನು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಬಹಳ ಚಾಕಚಕ್ಯತೆಯಿಂದ ಈ ದಿನ ಅಂಥ ವಿಚಾರಗಳನ್ನು ಸೂಕ್ಷ್ಮವಾಗಿರೋದ್ರಿಂದ ಪರಿಶೀಲಿಸಿ ಮುಂದುವರಿಸಬೇಕು. ಇನ್ನು ಈ ದಿನ ಒಂದು ಅಪಾಯದಿಂದ ಪಾರಾಗುವಂಥ ಒಂದು ಅದೃಷ್ಟ ಕೂಡ ನಿಮಗೆ ಇರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಗಂಡಾಂತರ, ಒಂದು ತೊಂದರೆ ಅಥವಾ ಅವಮಾನ ಆಗುವಂಥ ಒಂದು ಪರಿಸ್ಥಿತಿ, ಅಲ್ಲಿ ತಪ್ಪನ್ನು ಒಪ್ಪಿಕೊಳ್ಳುವಂಥ ಒಂದು ಸಂದರ್ಭ ಒದಗಿ ಬರುವಂಥದ್ದಿದೆ. ಅದನ್ನು ಈ ದಿನ ಸ್ವಲ್ಪ ಧೈರ್ಯದಿಂದ ಎದುರಿಸುವಂಥದ್ದು, ಅಲ್ಲಿ ಒಂದು ಅದೃಷ್ಟ ನಿಮ್ಮ ಪಾಲಿಗಿರುತ್ತೆ. ಹಾಗಾಗಿ ಈ ದಿನ ಒಂದು ನ್ಯಾರೋ ಎಸ್ಕೇಪ್ ಆಗುವಂಥ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರ ಒಂದು ಕೊಡುಗೆ ಏನಿದೆ, ಸಹಕಾರ ಏನಿದೆ, ಅದರ ಬಗ್ಗೆ ಅನುಮಾನ ಪಡಬೇಡಿ. ಏಕೆಂದರೆ ನಿಸ್ವಾರ್ಥವಾಗಿರುವಂಥ ಒಂದು ಸೇವೆ ಅವರಿಂದ ನಿಮಗೆ ಸಿಕ್ಕುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಪ್ರೀತಿಯ ವಿಚಾರದಲ್ಲಾಗಲಿ, ಪತಿ ಪತ್ನಿಯರ ಮಧ್ಯೆ ಆಗಲಿ, ಪ್ರೇಮಿಗಳ ಮಧ್ಯೆ ಆಗಲಿ ಈ ದಿನ ಮಧುರವಾದಂಥ ಒಂದು ಭರವಸೆ ಇರಬೇಕು. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಲ್ಲೂ ಕೂಡ ಈ ದಿನ ನಿಮಗೆ ಅನುಕೂಲ ಇದೆ. ಸದ್ಯಕ್ಕೆ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಕನಕಧಾರ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಹಣಕಾಸಿನ ವಿಚಾರದಲ್ಲಿ ಈ ದಿನ ನಿಮಗೆ ತುಂಬ ಅನುಕೂಲ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಿಂದ ನೀವು ನಿರೀಕ್ಷೆ ಮಾಡಿದಷ್ಟು ಹಣ ಇಲ್ಲ ಅಂದರೂ ಕೂಡ ಅಲ್ಪ ಸ್ವಲ್ಪ ಲಾಭ ಕೂಡ ಈ ದಿನ ಇದ್ದದ್ದೇ. ಇನ್ನು ಈ ದಿನ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಸ್ಯೆಯನ್ನು ಎದುರಿಸುವಂಥ ಒಂದು ಪರಿಸ್ಥಿತಿ ಕೂಡ ಬರುವಂಥದ್ದು. ಅದನ್ನು ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಅಥವಾ ಅವರ ನೇತೃತ್ವದಲ್ಲಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ಇದೆ. ಹಾಗಾಗಿ ಆ ವಿಚಾರವನ್ನು ಮತ್ತೆ ಕೆದಕಲಿಕ್ಕೆ ಹೋಗಬೇಡಿ. ಎಲ್ಲ ಒಂದು ಕಡೆ ನೀವು ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಅಥವಾ ರಾಜಿ ಮಾಡಿಕೊಳ್ಳುವಂಥ ಸಂದರ್ಭ ಅಲ್ಲಿ ಬರುತ್ತೆ. ಅದನ್ನು ಒಪ್ಕೊಳ್ಳುವಂಥದ್ದು ಜಾಣತನ. ಇನ್ನು ಈ ದಿನ ನಿಮ್ಮ ದುಡಿಮೆ, ನಿಮ್ಮ ಉಳಿತಾಯ, ಈ ಹಣವನ್ನು ಕೆಲವು ಬಾಬ್ತುಗಳಿಗೆ ಖರ್ಚು ಮಾಡಬೇಕು ಅನ್ನುವಂಥ ಆಲೋಚನೆ ಕೂಡ ಬರುವಂಥದ್ದು ಇದೆ. ಅಂಥ ಒಂದು ದೊಡ್ಡ ಯೋಜನೆ ನಿಮ್ಮ ಮುಂದೆ ಇದೆ. ಇದು ಹೇಳಿ ಕೇಳಿ ಸ್ವಲ್ಪ ದೊಡ್ಡ ಪ್ರಾಜೆಕ್ಟೇ ಇದು. ಅದಕ್ಕೆ ತಜ್ಞರ ಅನುಭವಸ್ಥರ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ನೀವೇ ಏಕಾಏಕಿ ಯಾವುದೇ ತೀರ್ಮಾನವನ್ನು ಈ ದಿನ ಈ ಹಣದ ವಿಚಾರದಲ್ಲಿ ಅಥವಾ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನಿಮ್ಮ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ಘರ್ಷಣೆಗಳಾಗುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಮಾತಿನ ಚಕಮಕಿ ಆಗುವಂಥದ್ದು. ಕೆಲವು ಕಡೆ ಶಿಸ್ತನ್ನು ಬಯಸ್ತೀರಿ. ಕೆಲವರ ಮಾತು, ಕೆಲವರ ನಡತೆ ನಿಮಗೆ ಇಷ್ಟ ಆಗಲ್ಲ. ಇದರಿಂದ ಅವರಿಗೆ ಬುದ್ಧಿ ಹೇಳುವಂಥ ಒಂದು ಪ್ರಯತ್ನ, ತಿಳಿ ಹೇಳುವಂಥ ಒಂದು ಪ್ರಯತ್ನ, ಅದು ನಿಮಗೆ ರಿವರ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಕುಟುಂಬಸ್ಥರ ಜೊತೆಯಲ್ಲಿ ಈ ದಿನ ಸ್ವಲ್ಪ ಕ್ವಾಲಿಟಿ ಟೈಮನ್ನು ಕಳೆಯುವಂಥದ್ದನ್ನು ನೀವು ಕಂಡುಕೊಳ್ಬೇಕಾಗತ್ತೆ. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ನೀವು ಕುಟುಂಬಸ್ಥರ ಜೊತೆ ಇರಿ. ನಿಮ್ಮ ಕೆಲಸ ಕಾರ್ಯಗಳಿಗೆ ಅವರ ಒಂದು
ಅಭಿಪ್ರಾಯವನ್ನು ಕೂಡ ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅವರನ್ನು ನಿಮ್ಮ ಒಂದು ಪ್ರಯತ್ನದ ಲೂಪ್ ಒಳಗೆ ಇಟ್ಕೊಳ್ಳುವಂಥ ಒಂದು ಪ್ರಯತ್ನ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಗುರು ದಕ್ಷಿಣಾಮೂರ್ತಿಗಳನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕಾಣುವಂಥ ದಿನ. ಅಂದರೆ ನಿಮ್ಮ ಸ್ಪೀಡ್ಗೆ, ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಕೆಲಸಗಳಾಗಲ್ಲ. ಹಾಗಾಗಿ ಸಣ್ಣ ಪುಟ್ಟ ಅಡಚಣೆಗಳೂ ಇದ್ದೇ ಇರುವಂಥದ್ದಿದೆ. ಹಾಗೆ ಈ ದಿನ ನೀವು ಪಡುವಂಥ ಶ್ರಮ, ನೀವು ಹಾಕುವಂಥ ಒಂದು ಎಫರ್ಟ್ ಏನಿದೆ ಅದನ್ನು ತಾಳ್ಮೆಯ ಮೂಲಕ ಗುರಿಯನ್ನು ತಲುಪುವಂಥ ಒಂದು ಪ್ರಯತ್ನದಲ್ಲಿ ಇರುವಂಥದ್ದಿದೆ. ಅಂದರೆ ಎಫರ್ಟ್ ಹಾಕಿದ್ರೂ ಕೂಡ ತಾಳ್ಮೆಯಿಂದ ಆ ಫಲಿತಾಂಶ ಬರುವವರೆಗೂ ಕೂಡ ಕಾಯುವಂಥ ಒಂದು ವ್ಯವಧಾನ ಈ ದಿನ ನಿಮ್ಮಲ್ಲಿರುತ್ತೆ. ಆದರೆ ಎಲ್ಲವನ್ನೂ ಕೂಡ ವ್ಯಾವಹಾರಿಕ ದೃಷ್ಟಿಯಿಂದ ನೋಡುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಇದನ್ನು ಮಾತ್ರ ನೀವು ಗಮನದಲ್ಲಿಟ್ಕೊಳ್ಬೇಕು. ಇನ್ನು ಈ ದಿನ ದೊಡ್ಡ ಬಂಡವಾಳ ಹೂಡುವಂಥದ್ದು ಅಥವಾ ದೊಡ್ಡ ಮೊತ್ತದ ವಸ್ತುಗಳನ್ನು ಖರೀದಿ ಮಾಡುವಂಥ ವಿಚಾರ, ಇನ್ನು ಷೇರು ಮಾರುಕಟ್ಟೆ ವ್ಯವಹಾರ ಇದೇನಾದರೂ ಇದ್ದರೆ ಸ್ವಲ್ಪ ಜಾಗ್ರತೆ. ಹಣ ಲೇವಾದೇವಿ ವ್ಯವಹಾರ ಮಾಡುವಂಥವರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳಿದ್ರೂ ಕೂಡ ಹಣಕಾಸಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಎಚ್ಚರಿಕೆಯಿಂದಲೇ ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಸ್ವಲ್ಪ ಸೋಮಾರಿತನ ಇರುವಂಥದ್ದು, ಅದಕ್ಕಾಗಿಯೇ ಕೆಲವು ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆಯಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ನಿಮ್ಮ ಮನಸ್ಸಿಗೆ ಶಾಂತಿ ಬೇಕಾಗಿದ್ದರೆ ಈ ದಿನದಲ್ಲಿ ಅದಕ್ಕಾಗಿ ಸ್ವಲ್ಪ ಮೂಲಗಳನ್ನು ಹುಡುಕುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ಈ ದಿನ ದೇವಾಲಯ ದರ್ಶನ ಇರ್ಬೋದು, ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಇರ್ಬೋದು, ಅಥವಾ ಗುರು ಹಿರಿಯರಲ್ಲಿ ಕೆಲವೊಂದು ವಿಶೇಷವಾದಂಥ ಮಾತುಗಳನ್ನು ಕೇಳುವಂಥ ಸಂದರ್ಭ, ಎಲ್ಲ ಒಂದು ಕಡೆ ಉಪನ್ಯಾಸ ಇರ್ಬೋದು ಅಥವಾ ಪ್ರವಚನ ಇರ್ಬೋದು, ಇಂಥದ್ರ ಕಡೆ ಈ ದಿನ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗುತ್ತೆ. ಹಾಗೆ ಈ ದಿನದ ಉತ್ತರಾರ್ಧದಲ್ಲಿ ನಿಮಗೆ ಸ್ವಲ್ಪ ಯಶಸ್ಸು ಸಿಕ್ಕುವಂಥದ್ದು ಇದೆ. ಆದರೆ ಯಾವುದೇ ಒಂದು ವ್ಯವಹಾರದಲ್ಲಿ ದುಸ್ಸಾಹಸವನ್ನು ಮಾಡಬೇಡಿ, ಅದೃಷ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಪ್ರಗತಿ ನಿಮ್ಮ ಇಚ್ಛೆಯಂತೆ ಇರಲ್ಲ, ಸಾಧಾರಣವಾಗಿರುತ್ತೆ. ಅದನ್ನೇ ನೀವು ಈ ದಿನ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ದುರ್ಗಾ ಸ್ತುತಿಯನ್ನು ಮಾಡಿ, ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ತಾಯಿಯ ದರ್ಶನ ನಿಮಗೆ ಒಳ್ಳೆಯ ಆತ್ಮವಿಶ್ವಾಸವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ನಿಮಗೂ ಕೂಡ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ಅದರಲ್ಲೂ ಈ ದಿನ ಸ್ವಲ್ಪ ವಿಶ್ವಾಸದಿಂದನೇ ಇರಬೇಕಾಗತ್ತೆ. ಎಲ್ಲರ ಜೊತೆ ಒಂದು ಸ್ನೇಹ, ಗೆಳೆತನ ಇದನ್ನು ಈ ದಿನ ನೀವು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಕೆಲವರ ಬಗ್ಗೆ ನಿಮಗೆ ದ್ವೇಷ ಭಾವನೆ ಇರ್ಬೋದು, ಕೆಲವರನ್ನು ಕಂಡರೆ ನಿಮಗೆ ಆಗದೇ ಇರಬಹುದು. ಆದರೂ ಕೂಡ ಅವರು ಎದುರಿಗೆ ಬಂದಾಗ ನೀವು ಸೌಹಾರ್ದಯುತವಾಗಿ ವರ್ತಿಸಬೇಕಾಗತ್ತೆ. ಹಾಗಾಗಿ ನಿಮ್ಮ ರೋಷ, ವೇಷ, ಆವೇಶ, ಕೋಪ ಯಾವುದನ್ನು ಕೂಡ ನಿಮ್ಮ ಮುಖದಲ್ಲಾಗಲಿ ನಿಮ್ಮ ಮಾತಿನ ಮೂಲಕವಾಗಲಿ ವ್ಯಕ್ತಪಡಿಸಬಾರ್ದು. ಇದರಿಂದ ನಿಮಗೆ ಸ್ವಲ್ಪ ಮನಃಶಾಂತಿ ಸಿಕ್ಕತ್ತೆ. ಹಾಗೆ ಮನಃಶಾಂತಿ ಬೇಕು ಅಂದರೆ ನಿಮ್ಮವರನ್ನು ಈ ರೀತಿ ತಪ್ಪು ಮಾಡಿದಂಥವ್ರನ್ನು ಕ್ಷಮಿಸುವಂಥ ಒಂದು ದೊಡ್ಡ ಗುಣ ಕೂಡ ಈ ದಿನ ನಿಮಗೆ ಬೇಕಾಗುತ್ತೆ. ಇನ್ನು ಈ ದಿನದಲ್ಲಿ ಮಾನಸಿಕವಾಗಿ ಸ್ವಲ್ಪ ಕಿರಿಕಿರಿ, ಸ್ವಲ್ಪ ಒತ್ತಡ ಇರುವಂಥ ಸಂದರ್ಭ, ಎಲ್ಲ ಒಂದು ಕಡೆ ಹೇಳಿಕೊಳ್ಳಲಾಗದಂತಹ ಒಂದು ಒತ್ತಡ. ನಿಮಗೆ ಗೊತ್ತಿಲ್ಲ ಯಾಕಾಗಿ ಇಂತಹ ಒಂದು ಪರಿಸ್ಥಿತಿ ಬಂತು, ಅದು ನನಗೇ ಬರಬೇಕಾ ಅನ್ನುವಂಥ ವಿಚಾರ ಕೂಡ ಮನಸ್ಸಿಗೆ ಬರ್ತಾ ಇರುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವು ಉಂಟಾಗುವಂಥದ್ದು ಇರುತ್ತೆ. ಏಕೆಂದರೆ ನಿಮ್ಮವರ ಮಾತು ಈ ದಿನ ನಿಮಗೆ ತುಂಬ ಕಠೋರ ಅನಿಸುತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ತಾರ್ಕಿಕವಾದಂಥ ಬುದ್ಧಿ ಏನೋ ಇರುತ್ತೆ, ಆದರೆ ಅದರಲ್ಲಿ ನೀವು ಬಳಸುವಂಥ ಕೆಲವೊಂದು ಪದಗಳು ಕೂಡ ಕೆಲವರಿಗೆ ಇರುಸು ಮುರುಸು ತರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಮನಸ್ಸಿಗೆ ಬಂದಂತೆ ಮಾತಾಡುವಂಥದ್ದಾಗಲಿ, ಮನಸ್ಸಿಗೆ ಬಂದಂತೆ ಖರ್ಚು ಮಾಡುವಂಥ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಕುಟುಂಬ ಸದಸ್ಯರಿಗೆ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅವರ ಸಮಸ್ಯೆಗಳನ್ನು ನೀವು ತೀರಿಸುವಂಥ ಅಥವಾ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಆಗುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ನೀವು ಬೇರೆಯವರಿಗೆ ಸಲಹೆಯನ್ನು ಕೊಡ್ತೀರಿ, ಮಾರ್ಗದರ್ಶನ ಕೊಡ್ತೀರಿ, ಆದರೆ ನಿಮ್ಮ ಒಂದು ಸಮಸ್ಯೆಗಳಿಗೆ ಯಾರಿಂದಲೂ
ಈ ದಿನ ಸಲಹೆನೂ ಸಿಕ್ಕಲ್ಲ, ಮಾರ್ಗದರ್ಶನ ಕೂಡ ಸಿಕ್ಕಲ್ಲ. ಹಾಗಾಗಿ ಈ ದಿನ ಒಂದು ರೀತಿಯಲ್ಲಿ ವಿಚಿತ್ರವಾದಂತಹ ಸನ್ನಿವೇಶವನ್ನ ಎದುರಿಸುವಂತ ಒಂದು ಪರಿಸ್ಥಿತಿ ಇದೆ. ಆದ್ರೆ ಆತ್ಮವಿಶ್ವಾಸದಿಂದ ಇರಿ, ಧೈರ್ಯದಿಂದ ಇರಿ, ಸಮಸ್ಯೆ ಪರಿಹಾರ ಆಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸುಖದ ದಿನ, ಸೌಲಭ್ಯದ ದಿನ, ಅನುಕೂಲತೆಗಳಿರುವಂತಹ ದಿನ. ಹಾಗಾಗಿ ತೃತೀಯದಲ್ಲಿ ಚಂದ್ರ ಇರೋವರೆಗೂ ಕೂಡ ನಿಮಗೆ ವಿಶೇಷವಾದಂತಹ ಕೆಲಸಗಳು ಆಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ಕೆಲವೊಂದು ಅನಿರೀಕ್ಷಿತ ಕೆಲಸಗಳಾಗುತ್ತೆ, ನೀವು ಅಂದುಕೊಂಡೇ ಇಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ತುಂಬ ಸಂತೋಷ ಉಂಟಾಗುವಂಥದ್ದು ಇದೆ. ಇನ್ನು ಹೊಸಬರ ಪರಿಚಯ ಆಗುವಂಥ ಸಂದರ್ಭ, ಅಲ್ಲೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಕೆಲಸಗಳನ್ನು ಮಾಡಲಿಕ್ಕೆ ಅವರ ಸಹಕಾರಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ನಿಮಗೆ ಈ ದಿನ ತೃಪ್ತಿ ಇದೆ, ಸಂತೋಷ ಇದೆ. ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಈ ದಿನ ನೀವು ಬಹಳ ಚೆನ್ನಾಗಿ ಗುರುತಿಸ್ಕೊಳ್ತೀರಿ. ಅದು ಯಾಕೆ ಅಂತ ಹೇಳಿದ್ರೆ, ಸ್ನೇಹಿತರಿಗಾಗಿ ಈ ದಿನ ನೀವು ಮನಬಿಚ್ಚಿ ಕೆಲಸ ಮಾಡುವಂಥದ್ದಿದೆ. ಅಲ್ಲಿ ಸ್ವಾರ್ಥ ಅನ್ನುವಂಥದ್ದು ಇಲ್ಲ. ಹಾಗಾಗಿ ಅವರಿಗಾಗಿ ಏನು ಬೇಕಾದರೂ ಮಾಡುವಷ್ಟು ಒಂದು ಸಿದ್ಧತೆಯಲ್ಲಿ ಇರ್ತೀರಿ, ತುದಿಗಾಲಿನಲ್ಲಿ ನಿಂತಿರ್ತೀರಿ. ಅದಕ್ಕಾಗಿ ಸ್ನೇಹಿತರ ಬೆಂಬಲದಿಂದ ಕೆಲವೊಂದು ಕೆಲಸಗಳು, ಅದರಲ್ಲೂ ಕೆಲವೊಂದು ಸಮಸ್ಯೆಗಳು ಬಗೆಹರಿದು ಮನಸ್ಸಿಗೆ ಸಮಾಧಾನ ತರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರದ ಸಂಬಂಧವಾಗಿ ಮಾಡುವಂಥ ಪ್ರಯಾಣ ನಿಮಗೆ ಅನುಕೂಲವನ್ನು ತರುತ್ತೆ. ಹಾಗಾಗಿ ಈ ದಿನ ಅನಾವಶ್ಯಕವಾಗಿ ಕೆಲವೊಂದು ವ್ಯಕ್ತಿಗಳನ್ನು ಎದುರು ಹಾಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ವಿಶೇಷವಾಗಿ ಅನುಕೂಲದ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ 4 ಜನರಿಗೆ ಸಹಾಯ ಮಾಡಬೇಕು. ಯಾಕೆಂದರೆ ಭಗವಂತ ನಿಮಗೆ ಕೊಟ್ಟಿರುವಂಥದ್ದು ಅದನ್ನು ಪರೀಕ್ಷೆ ಮಾಡಲಿಕ್ಕಾಗಿ. ನೀವು ಅದನ್ನು ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತೀರೋ ಅಥವಾ ನಿಮ್ಮವರಿಗಾಗಿ, ಅವರ ಒಂದು ಸಹಾಯಕ್ಕಾಗಿ ನೀವು ನಿಮ್ಮ ಮನಸ್ಸಿನ ಧಾರಾಳತನವನ್ನು ತೋರಿಸ್ತೀರಾ ಅನ್ನುವಂಥ ಒಂದು ಪರೀಕ್ಷೆ ಈ ದಿನ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಕಷ್ಟದಲ್ಲಿದ್ದಂಥವ್ರಿಗೆ ಕೈಲಾದ ಸಹಾಯ ಮಾಡಿ. ಹಾಗೆ ತೊಂದರೆಯಲ್ಲಿದ್ದಂಥವ್ರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿ, ಅವರಿಗೂ ಸಮಾಧಾನ ಆಗುತ್ತೆ. ನೀವು ಕೂಡ ಅವರ ಜೊತೆಯಲ್ಲಿ ಇದ್ದಂಥ ಒಂದು ಭಾವ ನಿಮಗೂ ಬರುತ್ತೆ. ಒಟ್ಟಾರೆ ಈ ದಿನ ನೀವು ವ್ಯಕ್ತಿಗಳನ್ನು, ಅವರ ಸೈಕಾಲಜಿಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ಒಳ್ಳೆಯ ಫಲ ಇದೆ, ಒಳ್ಳೆಯ ಫಲಿತಾಂಶ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆ, ಇದು ಧನಸ್ಥಾನ, ಕುಟುಂಬ ಸ್ಥಾನ. ಹಾಗಾಗಿ ಇಲ್ಲಿ ಚಂದ್ರ ಇದ್ದಾಗ ಸ್ವಲ್ಪ ಪ್ರಭಾವವಾದಂತಹ ವ್ಯಕ್ತಿಗಳು ಕುಟುಂಬದಲ್ಲಿ ನಿಮ್ಮ ಒಂದು ಭಾವನೆಗಳನ್ನಾಗಲಿ ಅಥವಾ ನಿಮ್ಮ ಒಂದು ಅಭಿಪ್ರಾಯಗಳನ್ನಾಗಲಿ ಬದಲಿಸುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಹಾಗಾಗಿ ನೀವು ಅಂದುಕೊಳ್ಳೋದೇ ಒಂದು, ಅದು ಆಗೋದೇ ಇನ್ನೊಂದು. ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥ ಸಂದರ್ಭ ಇಲ್ಲಿರುತ್ತೆ. ಇನ್ನು ಈ ದಿನ ಹಣಕ್ಕಾಗಿ ಸ್ವಲ್ಪ ಮಾತುಕತೆಗಳು ನಡೆಯುವಂಥ ಸಂದರ್ಭ ಇದೆ. ಖರ್ಚಿಗಾಗಿ ಈಗಾಗಲೇ ಆಗಿರುವಂಥ ವೆಚ್ಚದ ಬಗ್ಗೆ ಕೂಡ ಮನೆಯಲ್ಲಿ ಪ್ರಸ್ತಾಪಗಳು ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ತುಂಬ ಸೌಹಾರ್ದದಿಂದ ಈ ಮಾತುಕತೆಯನ್ನು ನೀವು ಬಗೆಹರಿಸುವಂಥದ್ದು, ಅದರಲ್ಲಿ ಒಳ್ಳೆಯದನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ಪ್ರಯಾಣ ಮಾಡಬೇಕಾದಂತಹ ಸಂದರ್ಭದಲ್ಲಿ ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಮಾಡುವಂಥದ್ದು ಉತ್ತಮ. ಈ ದಿನ ಪ್ರಯಾಣ ಆಗಲಿ ಖರ್ಚಾಗಲಿ ನಿಮಗೆ ಸಂತೋಷವನ್ನು ತರಬಹುದು. ಆದರೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಪಶ್ಚಾತ್ತಾಪ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಖರ್ಚಿಗೆ ಮೊದಲೇ ಸ್ವಲ್ಪ ಸರಿಯಾದ ಯೋಜನೆಯನ್ನು ರೂಪಿಸಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಹೋದ್ಯೋಗಿಗಳ ಜೊತೆ ಅಥವಾ ಮೇಲಧಿಕಾರಿಗಳ ಜೊತೆ ಯಾವುದೇ ರೀತಿಯಲ್ಲಿ ವಾದ ವಿವಾದಗಳಿಗೆ ಆಸ್ಪದ ಕೊಡಬೇಡಿ. ಚರ್ಚೆ ಬೇಡ, ಕೆಲಸ ಮಾಡಿ, ಕೆಲಸ ಮುಂದುವರಿಸಿ. ಹಾಗಾಗಿ ಮಾತು ಕಡಿಮೆ, ಕೆಲಸ ಹೆಚ್ಚು ಈ ದಿನ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಸಂಯಮದಿಂದ ಇರುವಂಥದ್ದು ಉತ್ತಮ. ಏಕೆಂದರೆ ನಿಮ್ಮ ಮಾತಿನಿಂದ ಕೆಲವೊಂದು ಅನರ್ಥಗಳಾಗೋದ್ರಿಂದ ಅದು ರಿಪೇರಿ ಆಗಬೇಕಾದ್ರೆ ಬಹಳಷ್ಟು ಸಮಯ ಹಿಡಿಯುತ್ತೆ. ಹಾಗಾಗಿ ಮಾತಾಡುವ ಮೊದಲೇ ಸ್ವಲ್ಪ ಜಾಗೃತೆಯಿಂದ ಇರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.